ಬುಲ್ಲೆಟ್ ಅಧ್ಯಾಯ 11. ಬರೆದವರು ಎಂ.ಕೆ. ಇಂದಿರಾ. ಅವರಲ್ಲಿ ಹೆಚ್ಚಿನ ಸುದ್ದಿ ಸಂಗ್ರಹ ತಂದವನು ನಂಜುಂಡ. ಶಿವಣ್ಣ ಹೆಂಡತಿನ ತುಂಬಾ ಹೊಡೆದು ಬಾಗ್ಲಿಗೆ ಬೀಗ ಹಾಕೊಂಡು ಎಲ್ಲೋ ಹೋಗ್ಬಿಟ್ಟಿದ್ನಂತೆ. ಅದಕ್ಕೆ ಅವನ್ ಹೆಂಡತಿ ಅಂಗಡಿ ಸಾಮಾನ್ಗೆಲ್ಲ ಸೀಮೆ ಎಣ್ಣೆ ಹುಯ್ದು ಬೆಂಕಿ ಕೊಟ್ಲಂತೆ. ಅವಳ ಮೈಯೆಲ್ಲ ಸುಟ್ಟು ಕರ್ರಗೆ ಭೂತದ ತರ ಆಗಿದೆ ಕಣಮ್ಮ. ನಂಜುಂಡ ಕಣ್ಣು ಇಷ್ಟಿಷ್ಟಗಲ ಅರಳಿಸಿ ಕೈಕರಣ ಮಾಡಿಕೊಂಡು ಸುದ್ದಿಯನ್ನು ಬಿತ್ತರಿಸಿದ. ಅವಳ ಒಡವೆ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ನಂತೆ ಶಿವಣ್ಣ. ಅಂಬಚ್ಚಿಯೂ ಒಂದು ನ್ಯೂಸ್ ಹೇಳಿದಳು. ರುಕ್ಕಮ್ಮನ ಮನೆಯಲ್ಲಿ, ವಠಾರದಲ್ಲಿ, ಸುತ್ತಮುತ್ತಲ ಬೀದಿಯಲ್ಲಿ ಗದ್ದಲವೋ ಗದ್ದಲ. ನಾನು ಕೇಳಿದೆ, ಕಡೆಗೇನು ಆ ಪುಣ್ಯಕಿತ್ತಿ ಸತ್ತೋದ್ಲೋ ಏನ್ ಕಥೆಯೋ? ಎಲ್ಲರೂ ಒಟ್ಟಿಗೆ ಮಾತಾಡುತ್ತಿದ್ದರು. ಒಬ್ಬರ ಮಾತು ಒಬ್ಬರಿಗೆ ಕೇಳಿಸದಷ್ಟು ಗದ್ದಲ. ಕೋದಂಡು ಹೇಳಿದ, ಇಲ್ಲ ಇಲ್ಲ, ಇನ್ನೂ ಸತ್ತಿಲ್ಲ, ಆದ್ರೆ ಪಕ್ಕಾ ಸಾಯ್ತಾಳೆ. ಆದ್ರೆ ನೋಡಿ ಚಿಕ್ಕಮ್ಮ, ಮೈಯೆಲ್ಲ ಸುಟ್ಟು ಕರಕಲಾಗಿ ಹೋಗಿದೆ, ಮುಖ ಅಂತೂ ಪಿಶಾಚಿ ಹಾಗಾಗೋಗಿದೆ. ಆದ್ರೆ ನೋಡಿ, ಅವಳೊಂಚೂರು ನರಳುತ್ತಾ ಇರ್ಲಿಲ್ಲ. ಪೊಲೀಸ್ನವ್ರು ಕೇಳಿದ್ದಕ್ಕೆಲ್ಲ ಉತ್ತರ ಹೇಳಿದ್ಲು. ಅಮ್ಮ ಅವಳ ತಲೆ, ಕೂದ್ಲು, ಬಟ್ಟೆ ಎಲ್ಲ ಸುಟ್ಟು ಹೋಗಿದೆ ಕಣಮ್ಮ. ಅಯ್ಯಪ್ಪ, ಮೈಯೆಲ್ಲ ಕರ್ರಗಾಗೋಗಿದೆ. ಕೋದಂಡು ಮಾತಿನ ಮಧ್ಯೆ ನಂಜುಂಡ ಮಾತಾಡಿದ್ದ. ಅಂಬಚ್ಚಿ, ರಂಗಚ್ಚಿ, ಶ್ಯಾಮ ಎಲ್ಲರೂ ಶಿವಣ್ಣನ ಅಂಗಡಿ ಸುಟ್ಟ ಸುದ್ದಿಯನ್ನು ಗಂಟೆಗಟ್ಟಲೆ ಮಾತಾಡಿದರು. ರುಕ್ಕಮ್ಮನ ಬಿಸಿ ಕಾಫಿ ಸುದ್ದಿಯನ್ನು ಮತ್ತಷ್ಟು ಬಿಸಿ ಮಾಡಿತು. ನಂತರ ನಾನು ಶಿವಣ್ಣನ ಸುದ್ದಿ ಬಿಟ್ಟು ನಮ್ಮ ಭಜೀತಿ ಹೇಳಿದೆ ಕೋದಂಡುಗೆ. ಗೊತ್ತು ಬಿಡಿ, ಚಿಕ್ಕಪ್ಪ ಎಲ್ಲ ಪುರಾಣ ಆಗ್ಲೇ ಹೇಳಿದ್ರು. ಈಗೇನ್ ಮಾಡ್ತೀರಿ ಚಿಕ್ಕಮ್ಮ? ಅಂತೂ ಅಂಥ ಮನೇಲಿರೋ ಯೋಗ ನಮ್ಗಿಲ್ಲ. ಈ ಅರಳಿ ಮರ ಬ್ರಹ್ಮರಾಕ್ಷಸನ್ನ ಕಟ್ಕೊಂಡು ಎಲ್ಲಿ ಒದ್ದಾಟ ಹೇಳಿ? ಈಗ ಹೋಗೋ ಮನೇನು ಅಷ್ಟಕ್ಕಷ್ಟೇನಂತೆ. ಅಯ್ಯೋ ನಮ್ಮಪ್ಪ, ನನಗ್ಯಾಕೋ ಹುಜ್ಜು ಹಿಡಿಯೋ ತರ ಆಗಿದೆ ಕೋದಂಡು. ಸದ್ಯ ಈ ರುಕ್ಕಮ್ಮನ ಮನೆ ಒಂದಿರೋ ಹೊತ್ತಿಗೆ ಬಚಾವು. ರುಕ್ಕಮ್ಮ ಸಹಜವಾಗಿ ಮಾತಾಡಿದಳು. ಉದ್ದಾರ ಚಿಕ್ಕಮ್ಮ, ದಿವ್ಯನಾಗಿ ಊರಾಗ ಮನೆ ಇದೆ. ನಿಮಗೆ ಸುಮ್ನೆ ಬಾ ಅಂದ್ರೆ ನೀವೇನ್ ಬರ್ತಿದ್ರ ನಮ್ಮನಿಗೆ? ನೋಡೋ ಕೋದಂಡು, ಇವರಿದ್ದಿದ್ದು 8 ದಿನ ಆದ್ರೂ 50 ಸೇರು ಬಂಗಾರದಂತ ಅಕ್ಕಿ ತಂದು ಹಾಕಿದ್ದಾರೆ ಗೊತ್ತಾ? ಇವ್ರ ಅತ್ತೆ ಅಂತೂ ಹಪ್ಳ, ಸಂಡ್ಗೆ, ಉಪ್ಪಿನಕಾಯಿ ಮೊದಲ್ಕೊಂಡು ಅವಿಷ್ಟನ್ನು ಕಳಿಸ್ಕೊಟ್ಟಿದ್ದಾರೆ. ಇವ್ರಿಗೋಸ್ಕರ ನಾನ್ ಏನ್ ಹೆಚ್ಚುಗಾರಿಕೆ ಮಾಡೋದಿಲ್ಲಪ್ಪ. ಈ ಚಿಕ್ಕಮ್ಮ ಸುಮ್ನೆ ಹಿಂಗಂತಾರೆ. ಕೋದಂಡು ನಕ್ಕ. ಹಾಗಾದ್ರೆ ನಮ್ಮನೇಲೂ 1 ತಿಂಗಳಿರಿ ಚಿಕ್ಕಮ್ಮ. ನಿಮ್ಮಂತ ಹೊರಣ್ಕಂಡ್ರೆ ನಂಗೆ ತುಂಬಾ ಪ್ರೀತಿ. ಮಧ್ಯೆ ಅಂಬಚ್ಚಿ ಅವನ ಮೂತಿ ತಿವಿದಳು. ನೀನ್ ಅತ್ತೇನ್ ಕರ್ಕೊಂಡ್ ಹೋದ್ರೆ ಮೂಟೆ ಲಕ್ಷ್ಮಿ ಬೈಯಲ್ವೇನೋ? ರುಕ್ಕಮ್ಮ ಹಲ್ಲು ಮುಡಿ ಕಚ್ಚಿ ಬೈದಳು. ನಿರಂಡೆ ಬಾಯಿ ಬರೆ ಹಾಕ್ಬೇಕು. ನೋಡೋ ಕೋದಂಡು, ನೀನ್ ಕೂತ್ಕೊಂಡ್ ಹೇಳ್ಕೊಟ್ಟಿರೋ ಕೆಟ್ಚಾಳಿ ಇದು. ಈಗ ಏನ್ ಮಾಡಿದ್ರು ಬಿಡೋದಿಲ್ಲ, ಕತ್ತೆ ಲೌಡಿ. ಕೋದಂಡು ಬಿದ್ದು ಬಿದ್ದು ನಗುತ್ತಿದ್ದ. ನನಗೂ ಮೊದಲು ಅಂಬಚ್ಚಿ ಅವನ ಎದುರಿಗೆ ಹಾಗಂದಾಗ ಅವನು ಏನು ತಿಳಿದುಕೊಳ್ಳುವನೋ ಎಂದುಕೊಂಡಿದ್ದೆ. ಬದಲಾಗಿ ಅವನು ಅಂಬಚ್ಚಿಯ ಬೆನ್ನು ತಟ್ಟಿ ನಕ್ಕ. ಅಂಬಚ್ಚಿ ಮತ್ತೆ ಶಿವಣ್ಣನ ಅಂಗಡಿಯ ಹತ್ತಿರ ಓಡಿದಳು. ಕೋದಂಡು ತಾನು ಎಲ್ಲಾದರೂ ಒಳ್ಳೆ ಮನೆ ಹುಡುಕುವುದಾಗಿ ಹೇಳಿ ಹೊರಟ. ಅಶ್ವತ್ಥ, ನಮ್ಮವರು ಊಟ ಮಾಡಿ ಹೊರಟರು. ಅದರ ಮರುದಿನವೇ ನಮ್ಮವರು ರುಕ್ಕಮ್ಮ ಹೇಳಿದ ಉಪಾಯ ಜಾರಿ ಮಾಡಿದರು. ಅಂದರೆ ಕುಟ್ಟಮ್ಮನ ಕೈಲಿ ಚೀಟಿ ಕೊಟ್ಟರಂತೆ. ಆ ದಿನ ಸಂಜೆಯೇ ತುಂಗಮ್ಮ ಹಿಂಬದಿಯ ವರಾಂಡಾದಲ್ಲಿ ನಿಂತು ಇವರನ್ನು ಕಂಡೊಡನೆ ನಗುನಗುತ್ತಾ ಹೇಳಿದರಂತೆ, ಕುಟ್ಟಮ್ಮ ಚೀಟಿ ಕೊಟ್ಲು. ನಾನು 1ನೇ ತಾರೀಕು ಊರ್ನಲ್ಲಿರೋದಿಲ್ಲ, ಬೊಂಬಾಯಿಗೆ ಹೋಗ್ತಿದ್ದೀನಿ. ಮನೇಲಿ ನನ್ನ ಓರ್ಗಿತ್ತಿ ಕುಟ್ಟಮ್ಮ ಇರ್ತಾರೆ. ಅವ್ರ ಕೈಲಿ ಬೀಗದ ಕೈ ಕೊಟ್ಬಿಡ್ತೀರಾ? ನಮ್ಮವರು ಹೇಳಿದರು. ಆಕೆ ನೋಡಿದ್ರೆ ಒಂಚೂರು ಅಸಮಾಧಾನ ಮಾಡ್ಕೊಂಡ್ ಹಾಗೆ ಕಾಣ್ಲಿಲ್ವೇ? ಯಾಕ್ ಬಿಡ್ತೀರಿ, ಏನು ಎತ್ತ ಅಂತ ಒಂದು ಮಾತು ಕೇಳಲಿಲ್ಲ. ನನಗೆ ಒಂಥರ ಹೀನಾಯವಾಯ್ತು. ನಾನು ತುಂಗಮ್ಮನನ್ನು ಕುರಿತು ಯೋಚಿಸಿದೆ. ಆಕೆ ತುಟಿ ಮೀರಿ ಒಂದು ಮಾತು ಆಡಿದ್ದನ್ನ ನಾನು ನೋಡಿರಲಿಲ್ಲ. ಬಾಯಿ ಬಡುಕರನ್ನಾದರೂ ನಂಬಬಹುದು, ಅಂಥವರನ್ನು ನಂಬಬಾರದು ಅಂದುಕೊಂಡೆ ಮನದಲ್ಲೇ. ತಾರೀಕು 29. ಇನ್ನೇನು ನಾಳೆ ಸಂಜೆ ಸಂಗಯ್ಯನವರ ಮನೆಗೆ ಸಾಮಾನು ಸಾಗಿಸಬೇಕು. ನಮ್ಮವರು ಅಶ್ವತ್ಥ ಬರುವ ವೇಳೆಗೆ ಕೋದಂಡು ತೇಕುತ್ತಾ ಬಂದ. ಜೊತೆಗೆ ಅವನಷ್ಟೇ ವಯಸ್ಸಿನ ಇನ್ನೊಬ್ಬ ಹುಡುಗನು ಬಂದಿದ್ದ. ಚಿಟಕಿ ಹೊಡೆಯುತ್ತಲೇ ಮನೆಯೊಳಗೆ ಕಾಲಿಟ್ಟ ಕೋದಂಡು, ಚಿಕ್ಕಪ್ಪ, ಫಸ್ಟ್ ಕ್ಲಾಸ್ ಮನೆ ಕೊಡ್ತೀನಿ, ನನಗೇನು ಚಿರೋಟಿ ಊಟ ಹಾಕಿಸ್ತೀರಾ? ನಮ್ಮವರು ಸುಸ್ತು ಹೊಡೆದು ಹೋಗಿದ್ದರು. ಅವರು ಯಾವ ಉತ್ಸಾಹವನ್ನು ತೋರದೆ ಹೇಳಿದರು, ಅಯ್ಯೋ ಪುಣ್ಯಾತ್ಮ, ಈಗೊಂದಾಯ್ತಲ್ಲೋ ಫಸ್ಟ್ ಕ್ಲಾಸ್ ಮನೆ. ನಮಗೆ 2nd ಕ್ಲಾಸ್ ಮನೆಗಳೇ ವಾಸಿ ಅನ್ಸುತ್ತಪ್ಪ. ಅದ್ಯಾವ ಕೊಯ್ ಮೂಲಲ್ಲಿ ಹುಡುಕ್ದೆ ಫಸ್ಟ್ ಕ್ಲಾಸ್ ಮನೆನಾ? ನಾಳೆ ಸಾಯಂಕಾಲ ನಾವು ಈ ಫಸ್ಟ್ ಕ್ಲಾಸ್ ಮನೆಯಿಂದ ನಮ್ ಕಂತೆ ಎತ್ತಿ 3rd ಕ್ಲಾಸ್ ಮನೆಗೆ ಹೋಗ್ತೀವಲ್ಲಪ್ಪ ಅಂದರು. ಕೋದಂಡು ಇವರ ಮಾತು ಕಿವಿಗೆ ಹಾಕಿಕೊಳ್ಳದೆ, ಬಾರಯ್ಯ ಕೂತ್ಕೋ ಎಂದು ತನ್ನ ಗೆಳೆಯನನ್ನು ಚಾಪೆಯ ಮೇಲೆ ಕೂರಿಸಿ ತಾನು ಕೂತು ಪ್ರಾರಂಭಿಸಿಯೇ ಬಿಟ್ಟ. ಏನಿಲ್ಲ ಚಿಕ್ಕಪ್ಪ, ಮಲ್ಲೇಶ್ವರದಲ್ಲಿ ಇವರ ಮನೆ ಪಕ್ಕದ್ದೇ ಮಹಡಿ ಮನೆ. ಮೇಲೆ 2 ಸಂಸಾರ ಇರೋದು. ಇನ್ನೊಬ್ರು ಗಂಡ ಹೆಂಡತಿ ಇಬ್ರೇ ಇದ್ದಾರಂತೆ. ನಮ್ ಜನನೇ. ಆತ HAL ನಲ್ಲೋ ಏನೋ ಕೆಲಸದಲ್ಲಿದ್ದಾರಂತೆ.
ಒಬ್ಬರ ತಂಟಿಲ್ಲ ತಗಾದಿಲ್ಲ, ಬರೀ 50 ರೂಪಾಯಿ ಬಾಡಿಗೆ. ಮನೆ ನಮ್ಮನೆಗಿತ್ಲು ಒಂಚೂರ್ ದೊಡ್ಡದೋ ಏನೋಪ್ಪ ಅಷ್ಟೇ. ಮಧ್ಯೆ ನಾನು ಬಾಯಿ ಹಾಕಿದೆ, ಅಯ್ಯೋ ಪುಣ್ಯಾತ್ಮ, ಈ ಮನೆಗ್ ಬೇರೆ 40 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದೀವಲ್ಲೋ. ನಮ್ಮವರು ಹೇಳಿದರು, ಸ್ವಲ್ಪ ಸುಮ್ಮನಿರು, ಅವನ್ ಪೂರ್ತಿ ಹೇಳೋವರ್ಗಾರು ಕೇಳ್ಬೇಡ್ವಾ? ಹ್ಞೂ ಹೇಳಪ್ಪ ಮುಂದೆ ಅಂದೆ ನಾನು. ಕೋದಂಡು ಮತ್ತೆ ಶುರು ಮಾಡಿದ, ಚಿಕ್ಕಮ್ಮ, ಒಗ್ಯೋ ಕಲ್ಲು ಕಕ್ಕಸ್ಸು ಎಲ್ಲ ಮೇಲೆ ಇದೆಯಂತೆ, ದೀಪ ನಲ್ಲಿ ಎಲ್ಲ ಸೆಪರೇಟ್ ಇದೆಯಂತೆ, ಮೇಲೆ ಟ್ಯಾಂಕು, ನೀರ್ಗೇನು ತೊಂದ್ರೆ ಇಲ್ಲ, ಇನ್ನೇನಪ್ಪ ಬೇಕು? ಜೊತೆಗೆ ಬಂದಾತ ಗಂಭೀರವಾಗಿ ಕುಳಿತಿದ್ದ. ನಾನು ಆತನ ಕಡೆ ನೋಡುತ್ತಾ ನಿಧಾನವಾಗಿ ಕೇಳಿದೆ, ಅಡ್ವಾನ್ಸು ಎಷ್ಟ್ ಕೇಳ್ತಾರೆ? ಆತ ನಿಧಾನವಾಗಿ ತಲೆ ಅಲ್ಲಾಡಿಸಿ ಹೇಳಿದ, 6 ತಿಂಗಳ ಅಡ್ವಾನ್ಸು ಕೊಟ್ಟೇ ಕೊಡ್ಬೇಕು. ನಾವು ಅದೇ ಬಿಲ್ಡಿಂಗ್ ನಲ್ಲೇ ಕೆಳಗಡೆ ಇರೋದು. ನಮ್ದು 1,000 ಅಡ್ವಾನ್ಸ್ ಇದೆ. ಹಾ, ಹಾಗಾದ್ರೆ ನಿಮ್ ಮನೆಗೆ ಎಷ್ಟು ಬಾಡ್ಗೆ? 100. ನಾವು ಬಂದಾಗ್ಲೇ 3 ವರ್ಷ ಆಯ್ತು. ಈ ಮನೆ ಖಾಲಿಯಾಗಿ ಇನ್ನು 3 ದಿನ ಆಗಿದೆ ಅಷ್ಟೇ. ಮನೆಯವನಿರೋದು ಕಬ್ಬನ್ಪೇಟೆನಲ್ಲಿ. ಮನೆಯವರು ಯಾವ ಜಾತಿನೋ? ಮಗ್ಗದೋರಂತೆ. ಅವ್ರಿಗೇನು 10-12 ಮನೆ ಇದೆ, ಎಲ್ಲ ರೇಷ್ಮೆ ವ್ಯಾಪಾರದವರು. ಕೋದಂಡು ಪಟ್ಟನೆ ಚಾಪೆ ತಟ್ಟಿ ಹೇಳಿದ, ನೋಡಿ ಚಿಕ್ಕಪ್ಪ, ಕಂಡ ಹಾಗೆ ಸ್ವಲ್ಪ ಜಾಸ್ತಿ ಅಡ್ವಾನ್ಸ್ ತಗೊಂಡು ಕಂಪ್ಲೀಟ್ ರಶೀದಿ ಕೊಡ್ತಾರಲ್ಲ, ಅಂಥ ಮನೇಲಿ ಏನು ತಕರಾರಿರುವುದಿಲ್ಲ. 1 ತಿಂಗಳ ಅಡ್ವಾನ್ಸ್ ಕೊಡಿ, ರಶೀದಿ ಕೊಡೋಲ್ಲ, ಹಾಗೆ ಹೀಗೆ ಅಂತ ಎಳೆದಾಡೋರದ್ದು ಯಾವತ್ತಿದ್ರೂ ಡೇಂಜರು, ಚೆನ್ನಾಗಿ ತಿಳ್ಕೊಳ್ಳಿ. ನಮ್ಮವರು ನನ್ನ ಮುಖ ನೋಡಿದರು. ರುಕ್ಕಮ್ಮ ಅವನನ್ನೇ ಕೇಳಿದಳು, ಅಲ್ವೋ ಪುಣ್ಯಾತ್ಮ, ಅವತ್ತು ಮಂಜುನಾಥ ಸ್ಟೋರು ಅಂತ ಹೇಳಿ ಚಾಮರಾಜಪೇಟೆ ಎಲ್ಲ 3 ಪ್ರದಕ್ಷಿಣೆ ಹಾಕ್ಸದ್ಯಲ್ಲ, ಹಾಗಾದೀತು ಕಡೆಗೆ. ಈಗಿಲ್ಲಿ ಅಡ್ವಾನ್ಸ್ ಕೊಟ್ಟಾಗಿದೆ, ನಾಳೆ ಬೆಳಗ್ಗೆ ಮನೆಗ್ ಹೋಗ್ಬೇಕು. ನೀನ್ ಈಗ ಬಂದು ಹೇಳ್ತಾ ಇದೀಯಲ್ಲ, ಕೊಟ್ಟ ದುಡ್ಡು ಅವ್ರೇನ್ ವಾಪಸ್ ಕೊಡ್ತಾರಾ? ಅಯ್ಯ, ಕೊಡದೆ ಏನ್ ಮಾಡ್ತಾರೆ? 1 ತಿಂಗಳಲ್ದಲ್ವೇ ಕೊಟ್ಟಿರೋದು. ನಾನ್ ವಸೂಲ್ ಮಾಡ್ತೀನಿ ಬಿಡಿ, ಅದ್ಯಾವ ಮಹಾ ದೊಡ್ಡ ವಿಷಯ. ಆದ್ರೆ ಮೊದ್ಲು ಅಲ್ಲಿಗೆ ಹೋಗೋದೊಂದು ಸೆಟ್ಲ್ ಆಗ್ಬೇಕಲ್ಲ. ನೀವು ಮನೆ ನೋಡೋದಾದ್ರೆ ನಾಳೆ ಬೆಳಗ್ಗೆ 8 ಗಂಟೆ ಒಳಗೆ ಹೋಗಿ ಅಡ್ವಾನ್ಸ್ ಕೊಟ್ಟು ರಶೀದಿ ಬೀಗದ ಕೈ ತಗೊಂಡ್ರೇನೆ ಆ ಮನೆ. ಇಲ್ದಿದ್ರೆ ನಾಳೆ ಸಂಜೆವರೆಗೆ ಅದು ಇರುತ್ತೆ ಅಂತ ಹೇಳೋಕಾಗುಲ್ಲ. ಹಾಗಿದೆ ಈಗ ಮನೆ ಪರಿಸ್ಥಿತಿ. ತುಂಬಾ ಚೆನ್ನಾಗಿರೋ ಮನೆ, ಯೋಚಿಸಿ ಚಿಕ್ಕಪ್ಪ. ನಮ್ಮವರು ನಕ್ಕರು. ಒಳ್ಳೆ ಕತೆ. ನೀನ್ ಎಲ್ಲ ಹುಡುಗಾಟನೇ ಕಣೋ ಕೋದಂಡು. ಈ ತಿಂಗಳ ಕೊನೆಯಲ್ಲಿ ಎಲ್ಲಿಂದಾನೋ 300-400 ರೂಪಾಯಿ ನಾನ್ ತರೋದು. ನಾನ್ ಬರೋವಾಗ 500 ರೂಪಾಯಿ ತಂದಿದ್ದೆ, ಎಲ್ಲ ಚೊಕ್ಕಟ ಆಗೋಯ್ತು. ಕೋದಂಡು ಪದ್ಮಾಸನ ಹಾಕಿ ತಿದ್ದಿ ಕುಳಿತ. ನಿಮಗ್ ಯಾಕೆ ಚಿಕ್ಕಪ್ಪ ಅದೆಲ್ಲ? ನೀವು ಮನೆಗೆ ಹೋಗೋದಾದ್ರೆ ನಾಳೆ ಬೆಳಗ್ಗೆ ನಾನ್ ತಂದ್ ಕೊಡ್ತೀನಿ 300 ರೂಪಾಯಿ. ನೀವ್ ನನಗೆ ನಿಧಾನವಾಗಿ ಕೊಡೋರಂತೆ, ಆದಿತಾ? ನಮ್ಮವರು ನನ್ನ ಕಡೆ ತಿರುಗಿದರು. ಏನಮ್ಮ, ಏನ್ ಹೇಳ್ತೀಯ ಹೇಳು. 3 ಹೊತ್ತು ಮನೇಲಿರೋಳು ನೀನೇ ತಾನೇ. ನಮಗೇನು ಅರ್ಧ ಜೀವಮಾನ ಎಲ್ಲ ಆಫೀಸಲ್ಲೇ ಕಳೆದು ಹೋಗುತ್ತೆ. ಏನಪ್ಪ ಅಶ್ವತ್ಥ? ನನಗೆ ಏನು ಹೇಳಲು ತೋಚಲಿಲ್ಲ. ಮನಸ್ಸೆಲ್ಲ ತೊಳಸಂಬಟ್ಟೆಯಾಗಿತ್ತು. ಒಂದು ಗಳಿಗೆ ಸಂಗಯ್ಯನವರ ಸಂದಿಗೊಂದಿಯ ಮನೆಗೂ ಮಲ್ಲೇಶ್ವರದ ಮಹಡಿಯ ಮನೆಗೂ ತೂಗಿ ನೋಡಿದೆ. ಮಲ್ಲೇಶ್ವರದ ಮನೆ ಒಳ್ಳೆ ಭವ್ಯವಾಗೇ ತೋರಿತು. ಆದರೂ ಒಂದು ಮಾತು ಕೇಳಿದೆ, ಮಹಡಿ ಮೇಲಿದ್ದು ಅಭ್ಯಾಸನೇ ಇಲ್ಲಪ್ಪ ನನಗೆ. ಅದ್ರಲ್ಲೂ ಈ ತುಂಟ್ ಹುಡುಗನ್ ಕಟ್ಕೊಂಡು ಇರ್ಬೇಕಲ್ಲ. ಕೋದಂಡು ಕೈಯನ್ನು ಸಾಧ್ಯವಾದಷ್ಟು ಮೇಲಕ್ಕೆತ್ತಿ ಹೇಳಿದ, ಇದೇನ್ ಚಿಕ್ಕಮ್ಮ, ಬೊಂಬಾಯಿ ಮದ್ರಾಸ್ನಲ್ಲೆಲ್ಲ 10-15 ಅಂತಸ್ತಿನ ಮನೇಲಿ ಮಕ್ಕಳು ಮರಿ ಚಿಳ್ಳೆ ಪಳ್ಳೆ ಎಲ್ಲ ಕಟ್ಕೊಂಡು ಸಂಸಾರ ಮಾಡುಲ್ವೇ? ನೀವ್ 1 ಹುಡುಗನ್ ಇಟ್ಕೊಂಡು 1 ಮಹಡಿ ಹತ್ತಕ್ಕೆ ಇಷ್ಟ ಮಾತಾಡ್ತೀರಲ್ಲ, ಅಷ್ಟ್ ಮಾತ್ರ ಇರೋಕಾಗುಲ್ವೇ? ಅವನ ಜೊತೆಗೆ ಬಂದಾತ ನಗುತ್ತಾ ಹೇಳಿದ, ನೋಡಿ, ಈ ಊರಲ್ಲಿ ಅದೆಲ್ಲ ಏನು ಲೆಕ್ಕದಲ್ಲ. 1-2 ದಿನ ಅಭ್ಯಾಸವಾದ್ರೆ ಆಮೇಲೆ ತಾನೇ ಸರಿಯಾಗತ್ತೆ. ಮುಂಚೆ ಇದ್ದೋರ್ ಮನೇಲಿ 4-5 ಜನ ಹುಡುಗರಿದ್ರು. ನಮ್ಮವರು ನಿಧಾನವಾಗಿ ಕೇಳಿದರು, ಏನಪ್ಪ, ನಮ್ಮನೇಲಿ ನಾನು ಆಫೀಸು, ನಮ್ ಹುಡುಗ ಸ್ಕೂಲು, ಹೀಗೆ ಹೋಗ್ಬಿಟ್ರೆ ಅವಳೊಬ್ಳೆ ಮನೇಲಿರೋಳು. ನೆರೆಹೊರೆ ಹೇಗಿದ್ಯಪ್ಪ? ಸದ್ಯ ಈಗ ಎಲ್ಲದಕ್ಕಿಂತ ಅದೇ ಇಂಪಾರ್ಟೆಂಟ್ ಆಗಿದೆ ನೋಡು. ಕೋದಂಡು ತಲೆ ಕೆರೆದುಕೊಂಡ. ನೋಡಿ ಚಿಕ್ಕಪ್ಪ, ಇವನ್ ಮನೆಯವರು ನನಗ್ ಚೆನ್ನಾಗ್ ಗೊತ್ತು. ಇವ್ರದ್ದು ತುಂಬಿದ ಸಂಸಾರ. ಇವ್ರ ತಾಯಿ ತುಂಬಾ ಒಳ್ಳೆಯವರು, ಅಷ್ಟು ಮಾತ್ರ ಗೊತ್ತಪ್ಪ. ಇನ್ನು ಮಹಡಿ ಮೇಲಿರೋರು ಹೇಗೋ ಏನೋ ನನಗೂ ಗೊತ್ತಿಲ್ಲ. ಇವನಿಗೇನಾರು ಗೊತ್ತೋ ಏನೋ ಇವನೇ ಹೇಳ್ಬೇಕು. ಆಗ ಆತ ಸ್ವಲ್ಪ ನಗುತ್ತಾ ಹೇಳಿದ, ಇಲ್ಲ ರೀ, ನಮ್ಗೆ ಆ ಹೆಂಗಸಿಂದೇನು ಪರಿಚಯ ಇಲ್ಲ. ಆತನ್ ಮಾತ್ರ ಕೆಲವು ಸರ್ತಿ ಮಾತಾಡ್ಸಿದೀನಿ. ಗಂಡ ಹೆಂಡತಿ ಇಬ್ರೇ ಇದ್ದಾರೆ. ಆಕೆನೂ ಗ್ರಾಜ್ಯುಯೇಟೋ ಏನೋ ಅಂತ ನನ್ನ ತಂಗಿ ಹೇಳ್ತಾ ಇದ್ಲು. ಅವಳಿಗೆ ಆಕೆ ಗುರ್ತಿರ್ಬೋದು. ಯಾವಾಗ್ಲೂ 1-2 ಸರ್ತಿ ನಮ್ಮನೆಗೂ ಕುಕ್ಮುಕ್ಕೆ ಅದಕ್ಕೆ ಅಂತ ಬಂದ್ ಹಾಗಿತ್ತಪ್ಪ. ನನಗೀಗ ನಿಶ್ಚಿಂತೆಯಾಯಿತು. ನಾನು ಹೇಳಿದೆ, ಹೇಗಾದ್ರೂ ಆಗ್ಲಿ ಬಿಡಿ, ಬೆಳಿಗ್ಗೆ ಮುಂಚೆ ನೀವಿಬ್ರು ಬನ್ನಿ, ನಾನು ಬರ್ತೀನಿ. ಮನೆ ನೋಡ್ಬಿಟ್ಟು ಆಮೇಲೆ ಬಾಕಿ ವಿಷಯ. ಆದ್ರೆ ಮನೆ ಬೀಗದ ಕೈ ಯಾರ ಹತ್ರ ಇರುತ್ತೆ? ಆತ ಹೇಳಿದ.
ನೀ ಬನ್ನಿ, ನಮ್ ತಾಯಿ ಹತ್ರನೇ ಇರುತ್ತೆ, ಮನೆ ನೋಡಿ ಮೊದ್ಲು ಆಗ್ಬಹುದು ಅಂತ ಅಂದ್ರೆ ಬಾಗಲ್ ಮೇಲೆ ಮನೆಯವನ್ ಅಡ್ರೆಸ್ ಇದೆ, ಸೀದಾ ಅಲ್ಲಿಗೆ ಹೋದ್ರೆ ನಾಳೆನೆ ಸೆಟ್ಲ್ ಮಾಡ್ಕೋಬಹುದು. ಇದುವರೆಗೆ ಸುಮ್ಮನೆ ಕುಳಿತಿದ್ದ ಅಶ್ವತ್ಥ ಈಗ ಸ್ವಲ್ಪ ಮಂಕಾಗಿ ಹೇಳಿದ, ಏನ್ ಚಿಕ್ಕಪ್ಪ, ನಮ್ಮನ್ ಬಿಟ್ಟು ದೂರ ಹೋಗ್ಬಿಡ್ತೀರಾ? ಒಂದೇ ಊರ್ನಲ್ಲಿದ್ರು ಒಬ್ಬರನ್ನೊಬ್ರು ನೋಡೋದು ಕಷ್ಟ ಆಗ್ಬಿಡುತ್ತೆ. ರುಕ್ಕಮ್ಮ ಗಂಡನನ್ನು ಹಂಗಿಸಿದಳು. ಇದೀಗ ಉದ್ಧಾರವಾಯ್ತು ಬಿಡಿ, ಇನ್ನು ಬೆಳಿಗ್ಗೆ ಹೋಗೋಣ್ವೆ ಮಾಡೋಣ್ವೆ ಅಂತ ಅವ್ರು ಯೋಚನೆ ಮಾಡ್ತಾ ಇರುವಾಗ ನೀವೊಳ್ಳೆ ಎಳೆ ಮಗು ಹಾಗೆ ದೂರ ಹೋಗ್ತೀರಾ ಅಂತ ವ್ಯಸನ ಪಡ್ತೀರಲ್ಲ. ಇಲ್ವೇ, ಇದ್ಯಾಕೋ ಗ್ಯಾರಂಟಿ ಆಗುತ್ತೆ ಅಂತ ಕಾಣಿಸುತ್ತಪ್ಪ ನನ್ ಮನಸ್ಗೆ. ಅಯ್ಯ, ಸದ್ಯ ಆಗ್ಲಿ ಬಿಡಿ ಮಾವ, ವಾರಕ್ಕೊಂದಿನ ಅವ್ರೆ ಇಲ್ಲಿಗ್ ಬಂದ್ರು ಆಯ್ತು, ಇಲ್ಲ ನಾವೇ ಅಲ್ಲಿಗೆ ಹೋದ್ರು ಆಯ್ತಪ್ಪ ಎಂದು ಕೋದಂಡು ಮನೆ ಗ್ಯಾರಂಟಿ ಆದಂತೆ ಪುಷ್ಟೀಕರಿಸಿದ. ಅಪ್ಪ, ಶಿವಣ್ಣ ಈಗ ಮನೆಗ್ ಬಂದ ಕಣಪ್ಪ, ದಬದಬ ಎದೆ ಬಾಯಿ ಬಡ್ಕೊಂಡು ಅಳ್ತಾ ಇದ್ದಾನೆ, ನೋಡು ಬಾರಪ್ಪ ಎಂದು ಬಾಗಿಲವರೆಗೆ ಬಂದು ಹೇಳಿ ಮತ್ತೆ ದುಡುದುಡು ಓಡಿದ ನಂಜುಂಡ. ಕರ್ಮದೋನು, ಬೀದಿಲಿ ಯಾವ ಸಂದಿಗೊಂದಿಲ್ ಏನಾದ್ರೂ ಒಂಚೂರ್ ಗದ್ಲ ಆದ್ರೆ ಸಾಕು, ಈ ಮುಂಡೆ ಗಂಡಂಗೆ ಪಾಠ ಊಟ ಒಂದೂ ಬ್ಯಾಡ, ಇನ್ 3 ದಿನ ಅಲ್ಲೇ ಬಿದ್ದು ಸಾಯ್ತಾನೆ. ರುಕ್ಕಮ್ಮ ಅಂಬಚ್ಚಿ ರಂಗಚ್ಚಿಯವರಿಗೆ ಬಡಿಸುತ್ತಾ ಅಂದಳು. ಅವನೇನ್ ಬಿಡಮ್ಮ, ನಾವೇ ಹೋಗಿರ್ಲಿಲ್ವೇ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಎಂದು ನಕ್ಕರು ನಮ್ಮವರು. ಕೋದಂಡು ಎದ್ದು ನಿಂತ. ಸರಿ, ಹಾಗಾದ್ರೆ ನಾಳೆ ಬೆಳಗ್ಗೆ 7 ಗಂಟೆಗೆ ಇಲ್ಲಿ ಹಾಜರು, ನೀವೆಲ್ಲ ರೆಡಿಯಾಗಿರ್ಬೇಕು. ಕೋದಂಡುನ ಹತ್ತಿರ ಕರೆದು ನಾನು ಕೇಳಿದೆ, ಅಲ್ಲಪ್ಪ, ಬೆಳಿಗ್ಗೆ ಹೇಳ್ತಾ ಇದ್ದ ಹಾಗೆ ನಿಮ್ಗೆ 300 ರೂಪಾಯಿ ಎಲ್ ಸಿಕ್ಕತ್ತಪ್ಪ? ಅವನು ಹುಬ್ಬು ಹಾರಿಸಿದ. ಓಹ್, ಈ ಕೋದಂಡು ಏನ್ ಸಾಮಾನ್ಯ ಅಂತ ತಿಳ್ಕೊಂಡಿದ್ದೀರಾ ಚಿಕ್ಕಮ್ಮ, ನೋಡಿ ತಗೊಂಡ್ ಬರ್ತೀನಿ. ಮತ್ತೆ ಧ್ವನಿ ತಗ್ಗಿಸಿ ಹೇಳಿದ, ಇಲ್ಲ ಚಿಕ್ಕಮ್ಮ, ಈ ಪಾಪರ್ ಚೇಟಿ ಹತ್ರ ಅಷ್ಟೊಂದು ದುಡ್ಡು ಎಲ್ ಬರ್ಬೇಕು. ಲಕ್ಷ್ಮಿ ಹತ್ರ ಅವರಮ್ಮ ಕೊಟ್ಟದ್ದು 300-400 ಇಟ್ಕೊಂಡಿದ್ದಾಳೆ, ನಾಳೆ ಮಟ್ಟಿಗೆ ಇಸ್ಕೊಂಡ್ ಬರ್ತೀನಿ. ಏನೋ ಒಡವೆ ಮಾಡಿಸ್ಕೋಬೇಕಂತೆ ಅವಳು, ಇನ್ನೂ ಕೂಡ್ ಹಾಕ್ತಾ ಇದ್ದಾಳೆ, ಮಹಾ ಜಿಪುಣಾಸಿ. ನನಗೆ ಪಾಪ ಅನಿಸಿತು, ಹಾಗೆ ಅಂದೆ, ಪಾಪ, ಅವಳ ದುಡ್ಡು ಯಾಕೆ ತರ್ತೀಯಪ್ಪ, ಏನ್ ಅಂದ್ಕೋತಾಳೋ ಏನೋ. ಛೇ 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 ಛೇ, ಹಾಗೇನು ತಿಳ್ಕೊಬೇಡಿ, ಯಾರಿಗ್ ಬೇಕಾದ್ರೂ ಸಾಲ ಕೊಡ್ತಾಳೆ, ಆದ್ರೆ ತಾನ್ ಮಾತ್ರ ಒಂದೇ ಒಂದ್ ಪೈಸಾನು ಖರ್ಚು ಮಾಡೋಲ್ಲ. ನಾನು ಎಷ್ಟೋ ಸರ್ತಿ ಅವಳ ಹತ್ರ ಸಾಲ ತಗೊಂಡಿದ್ದೀನಿ. ನಮ್ಮವಳು ಹತ್ತಿರ ಬಂದು ಕೇಳಿದಳು, ಅಲ್ವೋ, ಬಾಡಿಗೆ ಅಡ್ವಾನ್ಸ್ಗೆ ಚೆಕ್ ಕೊಟ್ರೆ ಆಗೋಲ್ವೇನೋ? ಕೊಡ್ಬೋದು, ಆದ್ರೆ ಬೇಡ ಚಿಕ್ಕಪ್ಪ, ಅದು ಕ್ಯಾಶ್ ಆಗೋವರೆಗೂ ರಶೀದಿ ಕೊಡಲ್ಲ ಅಂತಾರೆ. ಅದೆಲ್ಲ ಪಂಚಾಯಿತಿ ಯಾಕೆ, ನಾಳೆ ಕ್ಯಾಶೇ ಕೊಟ್ಬಿಡೋಣ, ನೀವ್ ನನಗೆ ಚೆಕ್ ಕೊಟ್ಬಿಡಿ, ಆಗುಲ್ವೇ ಅಂದ. ಸರಿಯಪ್ಪ, ನನ್ನ ಹತ್ರನೂ 100 ರೂಪಾಯಿ ಇದೆ, ಅದನ್ನು ತಗೊಂಡಿರ್ತೀನಿ, ಹ್ಯಾಗ್ ಹೋಗಿ ಹ್ಯಾಗ್ ಬರುತ್ತೋ ಏನೋ, ಸರಿಯಾ ಅಂದರು. ಎಲ್ಲ ಇತ್ಯರ್ಥವಾಯಿತು. ಕೋದಂಡು ಹೊರಟ. ನಮ್ಮವರು ಅಶ್ವತ್ಥ ಊಟ ಮಾಡಿ ಮಲಗಲು ಹೊರಟರು. ಎಲ್ಲರಿಗೂ ಏನೋ ಹರುಷವಾಗಿತ್ತು. ಎಲ್ಲರೂ ಮಲಗಿದರೂ ಕತ್ತಲೆಯಲ್ಲೇ ಹುಡುಗರು ಶಿವಣ್ಣನ ಸುದ್ದಿ ಮಾತಾಡುತ್ತಿದ್ದರು. ನನ್ನ ತಲೆ ತುಂಬಾ ಮನೆಗಳೇ ತಿರುಗುತ್ತಿದ್ದವು. ಅರ್ಧರಾತ್ರಿಯಲ್ಲೇ ನನಗೆ ಎಚ್ಚರವಾಗಿರಬೇಕು. ಇಲಿಗಳು ಇನ್ನೂ ಗದ್ದಲ ಮಾಡುತ್ತಿದ್ದವು. ಗಂಟೆ ಎಷ್ಟೆಂದು ಎದ್ದು ನೋಡುವುದಕ್ಕೂ ಬೇಜಾರು. ಬೆಚ್ಚಗೆ ಹೊದ್ದು ಬೆಳಗಾಗುವ ಚಿಹ್ನೆಯನ್ನೇ ಆಲಿಸುತ್ತಾ ಮಲಗಿದೆ. ಕೋಳಿ ಕಾಗೆಗಳೇನು ನಮ್ಮನ್ನು ಎಬ್ಬಿಸಲಿಲ್ಲ. ಅವು ನಾಗರಿಕತೆಯನ್ನೇ ಕಲಿತಿರಬೇಕು. ವಠಾರದಲ್ಲಿ ಯಾರೋ ಬೆಳಗಿನ ಶಿಫ್ಟಿಗೆ ಹೋಗುವವರು ದಡಬಡ ಮಾಡಿದರು. ಎಲ್ಲೋ ಲಾರಿ ಹಾರನ್ ಕೇಳಿಸಿತು. ನಾನು ಬುಡಕ್ಕನೆ ಎದ್ದು ಕುಳಿತೆ. ಮುಂದೆ ನಾನು, ರುಕ್ಕಮ್ಮ ಬುಗುರಿಯಂತೆ ಚುರುಕಾದೆವು. ಹಿಂದಿನ ದಿನ ಹೇಳಿದಂತೆ ಬೆಳಿಗ್ಗೆ 7:15 ಗಂಟೆಗೆಲ್ಲ ನಾನು, ಅವರು, ಕೋದಂಡು, ಶ್ಯಾಮ ಮನೆ ಬಿಟ್ಟಿದ್ದೆವು. ನಮ್ಮವರು, ಕೋದಂಡು ಇಬ್ಬರಿಗೂ ಗೊತ್ತಿತ್ತು ಈ ದಿನ 10 ಗಂಟೆಯ ಒಳಗೆ ಕೆಲಸ ಆಗುವುದಿಲ್ಲವೆಂದು. ಇಬ್ಬರೂ ಆಫೀಸ್ಗೆ ರಜಾ ಹಾಕುವುದೆಂದು ತೀರ್ಮಾನ ಮಾಡಿಕೊಂಡಿದ್ದರು. ಎಷ್ಟೇ ಚುರುಕು ಮಾಡಿದರೂ ನಾವು ಮಲ್ಲೇಶ್ವರ ಮುಟ್ಟುವುದಕ್ಕೆ 9 ಗಂಟೆಯೇ ಆಗಿತ್ತು. ಕೋದಂಡುಗೆ ಮನೆ ಗೊತ್ತಿದ್ದರಿಂದ ಹೆಚ್ಚು ತೊಂದರೆಯಾಗಲಿಲ್ಲ. ಹಿಂದಿನ ದಿನ ಬಂದಾತ ಮನೆ ಬಾಗಿಲಲ್ಲೇ ಸ್ವಾಗತಿಸಿದ. ಆತನ ತಾಯಿ ನಗುನಗುತ್ತಾ ಎದುರುಗೊಂಡರು. ದೊಡ್ಡ ಕಾಂಪೌಂಡ್ನೊಳಗೆ ಭಾರಿಯದೇ 2 ಬಿಲ್ಡಿಂಗುಗಳು. ಗೇಟಿನ ಬಲಭಾಗದಿಂದ ಮಹಡಿಗೆ ಹೋಗಲು ಮೆಟ್ಟಿಲು, ಮೆಟ್ಟಿಲ ಎದುರಿಗೆ ಇನ್ನೊಂದು ಚಿಕ್ಕ ಗೇಟು, ಅದರ ಪಕ್ಕದಲ್ಲೇ ರಸ್ತೆ. ಮಹಡಿಯ ಮನೆಗೆ ಹೋಗುವವರು ಆಚೆ ಗೇಟಿನಿಂದ ಓಡಾಡಿದರೆ ಕೆಳಗಿನ ಮನೆಯವರಿಗೆ ತಿಳಿಯುವಂತೆಯೂ ಇರಲಿಲ್ಲ. ಆತನ ತಾಯಿ ನಮಗೆ ಬೀಗದ ಕೈ ಕೊಟ್ಟು ಹೇಳಿದರು, ಬೀಗದ ಕೈ ಕೊಡೋದಷ್ಟೇ ನಮ್ ಕೆಲ್ಸಾರಿ, ಮುಂದಿನದ್ದೇನು ನಮಗ್ ಗೊತ್ತಿಲ್ಲ. ಮನೆ ಚೆನ್ನಾಗಿದೆ, ಬರಬಹುದು. ಅರಸನ ಅಂಕಿಲ್ಲ, ದೆವ್ವದ ಕಾಟಿಲ್ಲ ಅಂತಾರಲ್ಲ ಹಾಗೆ. ಸಂತೋಷ ತೋರಿದ್ರೆ ಕೆಳಗ್ ಬರಬಹುದು, ಬ್ಯಾಡ ಅಂತ ಕಂಡ್ರೆ ರಾಮ ಕೃಷ್ಣ ಅಂತ ಬಾಗಲ್ ಹಾಕೊಂಡು ಕೂತಿರಬಹುದು. 2ನೇ ತಾರೀಕಿನ ಬೆಳಗ್ಗೆ ಹಾಜರಾಗ್ಬಿಡ್ತಾನೆ ಬಾಡ್ಗೆಗೆ. ಅದೊಂದು ಕೊಟ್ಟು ಬಿಟ್ರೆ ಇನ್ನು ತಿಂಗಳ ತನಕ ಅವನ ಮುಖ ಹಾಕುಲ್ಲ. ಹೋಗಿ ನೋಡ್ಕೊಂಡ್ ಬನ್ನಿ ಮನೇನ ಅಂದರು.
ನಾವೆಲ್ಲ ಮೇಲೆ ಹತ್ತಿ ಬಂದೆವು. ಹತ್ತುವಾಗ ಒಂದೇ ಮೆಟ್ಟಿಲಾಗಿ ಮುಕ್ಕಾಲು ವಾಸಿ ಹತ್ತಿದ ಮೇಲೆ ಮೆಟ್ಟಿಲು ಕವಲೊಡೆದು 2 ಮನೆಯ ಬಾಗಿಲಿಗೆ ಮುಟ್ಟಿತು. ನಾನು ಮನೆಯ ಬಾಗಿಲಲ್ಲಿ ನಿಂತು ಸುತ್ತಲೂ ನೋಡಿದೆ. ಮನಸ್ಸಿಗೆ ಬಹಳ ಹರುಷವಾಯಿತು. ಎಚ್ಚೆತ್ತ ಬೆಂಗಳೂರು ಬಹಳ ಭವ್ಯವಾಗಿ ಕಂಡಿತು. ಬೆಳಗಿನ 10 ಗಂಟೆಯ ಚುರುಕುತನ ಎಲ್ಲೆಲ್ಲೂ ಕಂಡುಬರುತ್ತಿತ್ತು. ಮಲ್ಲೇಶ್ವರದ ವಿಹಂಗಮ ನೋಟ ಬಲು ಮುದವೆನಿಸಿತು. ರಸ್ತೆ ತುಂಬಾ ಓಡಾಡುವ ಸಿಟಿ ಬಸ್ಸುಗಳು, ಕಾರುಗಳು, ಆಟೋ ರಿಕ್ಷಾ, ಸೈಕಲ್ಗಳು. ಆಗಲೇ ಸ್ಕೂಲು ಕಾಲೇಜಿನ ವೇಳೆಯಾದ್ದರಿಂದ, ಆಫೀಸಿನ ವೇಳೆಯೂ ಆದ್ದರಿಂದ ಪ್ರತಿಯೊಂದು ಬಸ್ ಸ್ಟಾಪಿನಲ್ಲೂ ಅದೇ ಗರಿಗರಿ ಬಟ್ಟೆ ತೊಟ್ಟು ನೀಟಾಗಿ ಡ್ರೆಸ್ ಮಾಡಿಕೊಂಡ ಜನರ ಗುಂಪು. ಬಣ್ಣ ಬಣ್ಣದ ನೈಲಾನ್ ಸೀರೆಗಳುಟ್ಟ ನೇತಾಡುವ ಕನಕಾಂಬರ ಮುಡಿದ ತರುಣಿಯರ ಹಿಂಡು. ನಮ್ಮ ಮನೆಯ ಎದುರಿಗೆ ಅಂಗಡಿಯ ಸಾಲು. ಇರಬೇಕಾದ ಅಂಗಡಿಗಳೆಲ್ಲ ಅಲ್ಲಿದ್ದವು. ಬಾ, ಪರವಾಗಿಲ್ಲ ಅಂದುಕೊಂಡೆ. ಅಷ್ಟರಲ್ಲಿ ಕೋದಂಡು ಬೀಗ ತೆಗೆದ. ಒಳಗೆ ಹೋಗೋಣವೆಂದು ಹಿಂದೆ ತಿರುಗಿದೆ. ಪಕ್ಕದ ಮನೆಯಾತ ಉಂಡು ಡ್ರೆಸ್ ಮಾಡಿಕೊಂಡು HALಗಾಗಿ ಹೊರಟಿದ್ದಾನೆ. ಆತನ ಹೆಂಡತಿ ಬಂದು ಮುಗುಳು ನಗೆಯಿಂದ ಗಂಡನ ಮುಖ ನೋಡಿದಳು. ಬರ್ಲಾ ಎಂದು ಕೇಳುತ್ತಾ ಆತ ಟೊಕ್ ಪಕ್ ಸದ್ದು ಮಾಡುತ್ತಾ ಕೆಳಗಿಳಿದ. ಹುಡುಗಿ ಕೊರಳು ಕೊಂಕಿಸಿ ನಕ್ಕಳು. ಅವಳ ಕಿವಿಯ ರಿಂಗ್ ಅಲ್ಲಾಡಿತು. ಎದೆಯ ಮೇಲಿನ ಲಾಕೆಟ್ ಅಲ್ಲಾಡಿತು. 2 ಕೆನ್ನೆಗಳ ಮೇಲೂ ಗುಂಡಗೆ ಗುಳಿಗಳು ಬಿದ್ದವು. ಹುಡುಗಿ ಹಲ್ಲು ಕಿರಿದಂತೆಯೇ ನಮ್ಮ ಕಡೆ ಪ್ರಶ್ನಾರ್ಥಕವಾಗಿ ನೋಡಿದಳು. ಆದರೆ ಮಾತಾಡಲಿಲ್ಲ. ಆಕೆಯ ಗಂಡನು ನಮ್ಮನ್ನೆಲ್ಲ ನೋಡುತ್ತಲೇ ಇಳಿದು ಹೋಗಿದ್ದ. ಗಂಡ ದೂರದ HAL ಬಸ್ ಸ್ಟಾಪ್ ವರೆಗೂ ಹೋಗುವುದನ್ನು ನೋಡುತ್ತಾ ಆಕೆ ನಿಂತಿದ್ದಳು. ಕೋದಂಡು, ಬನ್ನಿ ಚಿಕ್ಕಮ್ಮ ಎಂದು ಕರೆದಾಗ ನಾನು ಎಚ್ಚೆತ್ತು ಒಳಗೆ ಹೋದೆ. ಮನೆ ಚಿಕ್ಕದಾದರೂ ಹೊಸ ಮಾದರಿಯ ಮನೆ. ಗೂಡು ಮಾಡು ಅಲ್ಮೆರಾಗಳು. ಕೋದಂಡು ಹೇಳಿದಂತೆ ಮನೆ ಫಸ್ಟ್ ಕ್ಲಾಸ್ ಆಗಿಯೇ ಇದೆ. ಕೋದಂಡು ಸ್ನೇಹಿತ ಹೇಳಿದ. ನಾವಿಲ್ಲಿಗೆ ಬಂದು 3-4 ವರ್ಷ ಆಯ್ತು. ಒಂದಿನಾದ್ರೂ ಈ ಮೇಲಿನ ಮನೆ ನಾನು ನೋಡೇ ಇರ್ಲಿಲ್ಲ. ಇವತ್ತೇ ಮೇಲ್ ಬಂದಿರೋದು. ಮನೆ ಚೆನ್ನಾಗಿದೆ ಅಂತ ನಮ್ ತಾಯಿ ಅಂತ ಇದ್ರು. ನಿಮ್ಗೆ ಹೇಗನ್ನಿಸ್ತು? ಪರವಾಗಿಲ್ಲ ಅಲ್ವೇ? ನಮ್ಮೆಲ್ಲರಿಗೂ ಮನೆ ಒಪ್ಪಿಗೆಯಾಯ್ತು. 3 ನಲ್ಲಿ ಇತ್ತು. ಹಿಂಬದಿಯ ತಾರಸಿಯಲ್ಲಿ ಬಟ್ಟೆ ಒಗೆಯುವ ಕಲ್ಲು, ಕಕ್ಕಸು ಇದೆ. ವಿಸ್ತಾರವಾದ ಬಿಸಿಲು ಮಚ್ಚು ಇದೆ. ತುಂಗಮ್ಮನ ಮನೆಗಿಂತ ಹೆಚ್ಚು ಸೌಕರ್ಯ ನನಗೆ ಇಲ್ಲೇ ಕಂಡಿತು. ಶ್ಯಾಮ ನನ್ನನ್ನು ತಿವಿದು ಕೇಳಿದ, ಏನಮ್ಮ, ಇನ್ಮೇಲೆ ನಾವು ಈ ಮನೆಯಲ್ಲೇ ಇರ್ಬೇಕೇನಮ್ಮ? ಕುಟ್ಟಮ್ಮನ ಮನೆ ಬ್ಯಾಡ್ವಾ? ಉತ್ತರ ಹೇಳುವವರೆಗೂ ಅವನೇನು ನನ್ನನ್ನು ಸುಮ್ಮನೆ ಬಿಡುವಂತಿರಲಿಲ್ಲ. ಉಪಾಯವಾಗಿ ಹೇಳಿದೆ, ಹೌದು ಮರಿ, ನಿಮ್ಮಣ್ಣನ ಆಫೀಸ್ಗೆ ತುಂಬಾ ದೂರ ಆ ಮನೆ. ಈ ಮನೆ ಹತ್ರ. ಅದಕ್ಕೆ ಇಲ್ಲಿಗೆ ಬಂದ್ಬಿಡೋಣ. ನನ್ ಸ್ಕೂಲ್ ಎಲ್ಲಿದ್ಯಮ್ಮ? ಇಲ್ಲೇ ಹತ್ರ ಒಳ್ಳೆ ಸ್ಕೂಲ್ ಇದೆಯಂತೆ. ನಿನ್ನ ಅಲ್ಲಿಗೆ ಸೇರಿಸ್ತೀನಿ. ಅವನ ಪ್ರಶ್ನೆ ಇನ್ನೂ ಮುಗಿಯಲಿಲ್ಲ. ಅಣ್ಣನ ಆಫೀಸು ಇಲ್ಲಿ ಕಾಣುತ್ತೇನಮ್ಮ? ಎತ್ಕೋ, ತೋರ್ಸು. ಅವನ ಕಾಟ ತಡೆಯಲಾರದೆ ಎತ್ತರವಾಗಿ ಕಾಣುತ್ತಿದ್ದ ಒಂದು ಸೌಧವನ್ನು ತೋರಿಸಿದೆ. ಅವನಿಗೆ ಸಮಾಧಾನವಾಯಿತು. ಮತ್ತೆ ಬಾಗಿಲಿಗೆ ಬೀಗ ಹಾಕಿ ಹೊರಬಂದಾಗ ಆ ಹುಡುಗಿ ಕಾಣಲಿಲ್ಲ. ಮನೆಯ ಬಾಗಿಲು ಹಾಕಿತ್ತು. ಏನಾದರೂ ನೆವದಲ್ಲಿ ಆಕೆಯನ್ನು ಮಾತಾಡಿಸೋಣ ಎಂದುಕೊಂಡಿದ್ದ ನನಗೆ ನಿರಾಸೆಯಾಯಿತು. ಆದರೆ ಆಕೆಯಾದರೂ ಬಂದು ನನ್ನನ್ನು ಮಾತನಾಡಿಸಬಹುದಿತ್ತಲ್ಲ. ಗ್ರಾಜ್ಯುಯೇಟ್ ಅಂತೆ, ಸ್ವಲ್ಪ ಜಂಭವಿರಬಹುದು. ನಾನು ನೋಡಿದರೆ ಹಳೆಯ ಕಾಲದವಳ ಹಾಗೆಯೇ ಇದ್ದೇನೆ. ಹಳ್ಳಿಯ ಗೊಡ್ಡು ಅಂದುಕೊಂಡಳೋ ಏನೋ. ಹೋಗಲಿ, ನಾಳೆ ಮನೆಗೆ ಬಂದ ಮೇಲೆ ತನ್ನಷ್ಟಕ್ಕೆ ಗುರುತಾಗುತ್ತೆ. ಈಗಲೇ ಯಾಕೆ ಅವಸರ ಅಂದುಕೊಂಡು ನಿಧಾನವಾಗಿ ಮೆಟ್ಟಿಲ ಹತ್ತಿರ ಬಂದೆ. ಕೋದಂಡು ಮನೆಯ ಮಾಲೀಕನ ವಿಳಾಸವನ್ನು ತನ್ನ ನೋಟ್ಬುಕ್ನಲ್ಲಿ ಬರೆದುಕೊಂಡ. ಪಕ್ಕದ ಮನೆಯಿಂದ ಒಬ್ಬ ಹೆಂಗಸು ಒಬ್ಬ ಗಂಡಸು ಒಟ್ಟಿಗೆ ನಕ್ಕ ಧ್ವನಿ ಕೇಳಿಸಿತು. ನಗು ಅಲೆ ಅಲೆಯಾಗಿ ಬಂದಿತು ಕಿಟಕಿಯಿಂದ. ಆದರೆ ಬಾಗಿಲು ಕಿಟಕಿಗಳಿಗೆಲ್ಲ ದೊಡ್ಡ ದೊಡ್ಡ ಹೂವಿನ ಚಿತ್ರವಿದ್ದ ತೆರೆ ಹಾಕಿತ್ತು. ಒಳಗಿನದೇನೂ ಕಾಣುತ್ತಿರಲಿಲ್ಲವಾದರೂ ಸದ್ದೆಲ್ಲ ಹೊರಕ್ಕೆ ಕೇಳುತ್ತಿತ್ತು. ಒಳಗಡೆ ಕೇರಂ ಬೋರ್ಡ್ ಆಡುವ ಸದ್ದು ಕೇಳಿಸುತ್ತಿತ್ತು. ನಾನು ಯೋಚಿಸಿದೆ, ನಾವು ಬಂದಾಗ ಆಕೆ ಒಬ್ಬಳೇ ಇದ್ದಳು ಮನೆಯಲ್ಲಿ. ಈಗ ಮತ್ತೆ ಯಾರೋ ಬಂದಿದ್ದಾರೆ. ಯಾರೋ ಅಣ್ಣನೋ ತಮ್ಮನೋ ಇರಬಹುದು. ಸುಮ್ಮನೆ ನಾನು ಬಾಗಿಲ ಕಡೆ ನೋಡಿ ಕೆಳಗಿಳಿದೆ. ಕೋದಂಡು ಸ್ನೇಹಿತನ ತಾಯಿ ನನಗೆ ಕುಂಕುಮ ಕೊಟ್ಟು ಕೇಳಿದರು, ಮನೆ ಒಪ್ಪಿಗೆ ಆಯ್ತೆ ನಿಮಗೆ? ಲೀಲಾವತಿ ಸಿಕ್ಕಿದ್ರೆ? ಆ ಹುಡುಗಿಯ ಹೆಸರು ಲೀಲಾವತಿ ಎಂದು ತಿಳಿಯಿತು. ಮನೆಯೇನೋ ಒಪ್ಪಿಗೆ ಆಯ್ತು. ನೋಡೋಣ, ಈಗ ಕಬ್ಬನ್ಪೇಟೆಗೆ ಹೋಗ್ತೀವಿ. ಅವರ ಅಡ್ವಾನ್ಸ್ ತಗೊಂಡ್ರೆ ಸಂಜೆಗೆ ಸಾಮಾನ್ ತಂದ್ಬಿಡ್ತೀವಿ. ಆ ಪಕ್ಕದ ಮನೆ ಯಾಕೆ ಒಳಗಡೆ ಇದ್ರೇನೋ ಪಾಪ. ನಾನ್ ಮಾತಾಡಿಸ್ಲಿಲ್ಲ ಅಂದೆ. ಬಂದ ಮೇಲೆ ಹೇಗೂ ಪರಿಚಯ ಆಗತ್ತಲ್ಲ. ಆ ಹುಡುಗಿನೂ ಒಬ್ಳೇ ಇರ್ತಾಳೆ ಪಾಪ ಅಂದರಾಕೆ. ಅವರೆಲ್ಲರನ್ನು ಬೀಳ್ಕೊಂಡು ನಾವು ಕಬ್ಬನ್ಪೇಟೆ ತಲುಪಿದಾಗ ಗಂಟೆ 12:30 ಹೋಗಿತ್ತು. ಮನೆ ಬೇಗ ಸಿಕ್ಕಿತು. ಮನೆ ಅಂದರೆ ಮಗ್ಗದ ಮನೆ.
ಮಳಿಗೆಯಂತಹ ಮುಂದಿನ ಮನೆಯಲ್ಲಿ ನಿಂತೆ ನಾನು. ಪಕ್ಕದ ರೂಮ್ನಲ್ಲಿ ಒಳ್ಳೆಯ ಚಾಪೆಗಳ ಮೇಲೆ ರೇಷ್ಮೆ ಲಡಿಗಳನ್ನು ಹರಡಿಕೊಂಡು 4-6 ಜನ ಕುಳಿತಿದ್ದರು. ಹಿಂಭಾಗದ ದೊಡ್ಡ ಹಾಲ್ನೊಳಗೆ 10-8 ಮಗ್ಗಗಳು ಪಟಪಟ ಸದ್ದು ಮಾಡುತ್ತಿದ್ದವು. ಕೋದಂಡು ಪಕ್ಕದ ಕೋಣೆಗೆ ಹೋಗಿ ಮಾತಾಡಿದ. ಅವನು ಹಿಂದಿರುಗಿ ಬಂದಾಗ ಅವನ ಮುಖ ಸ್ವಲ್ಪ ಸಪ್ಪೆಯಾಗಿತ್ತು. ನನಗೇಕೋ ಎದೆ ಧಡಲ್ ಎಂದಿತು. ಏನಪ್ಪಾ ಎಂದರು ಅನುಮಾನವಾಗಿ. ಏನಿಲ್ಲ, ಇವರೆಲ್ಲ 3-4 ಜನ ಅಣ್ಣ ತಮ್ಮಂದ್ರಂತೆ. ಅವರದ್ದೆಲ್ಲ ಬೇರೆ ಬೇರೆ ಮನೆಗಳು. ಈ ಮನೆಯಾತ ಎಲ್ಲೋ ಹೋಗಿದಾರಂತೆ. ಬರೋದು ಇನ್ನು 1 ಗಂಟೆ ಆಗ್ಬೋದು ಅಂತಾರೆ. ಏನ್ ಮಾಡೋದಿವಾಗ? ಮಾತಾಡದೆ ನಾವೆಲ್ಲ ಹೊರಗೆ ಬಂದೆವು. ಈ ವೇಳೆಗೆ ಶ್ಯಾಮನಿಗೆ ಹಸಿವಾಗಿ ಹೋಗಿತ್ತು. ಅವನಾಗಲೇ ರಗಳೆ ತೆಗೆದಿದ್ದ. ನನಗೆ ಏನು ಮಾಡಲು ತೋರದು. ನಮ್ಮವರು ಹೇಳಿದರು, ಒಂದ್ ಕೆಲ್ಸ ಮಾಡು, ಒಂದ್ ಆಟೋ ರಿಕ್ಷಾ ಮಾಡಿಸಿ ನಿನ್ನ ಶ್ಯಾಮನ್ನ ಕೂರಿಸ್ತೀವಿ. ನಿಮ್ ಪಾಡು ನೀವು ಮನೆಗೆ ಹೋಗಿ. ನಾವಿಬ್ರು ಹೇಗೂ ಕೆಲ್ಸಕ್ಕೆ ಚಕ್ಕರೆ ತಾನೆ. ಈ ಕೆಲ್ಸ ಮುಗಿಸ್ಕೊಂಡೇ ಮನೆಗೆ ಬರ್ತೀವಿ. ನನಗೆ ಏನೂ ಹೇಳಲು ತೋರಲಿಲ್ಲ. ಇನ್ನು 1 ಗಂಟೆಯವರೆಗೆ ಶ್ಯಾಮನನ್ನು ಸುಧಾರಿಸುವಂತಿರಲಿಲ್ಲ. ಹಾಗೆ ಆಗಲೆಂದು ಒಪ್ಪಿದೆ. ಎದುರಿಗೆ ಇದ್ದದ್ದರಲ್ಲಿ ಒಂದು ಒಳ್ಳೆ ಹೋಟೆಲ್ ಕಾಣಿಸಿತು. ನಾನು ಬೋರ್ಡ್ ನೋಡಿದೆ. ಬ್ರಾಹ್ಮಣರ ಹೋಟೆಲ್ ಅಂತಲೇ ಇತ್ತು. ನಮ್ಮವರಿಗೆ ಹೇಳಿದೆ, ರೀ, ನೀವಿನ್ ಮನೆ ಕಾಣೋದು ಯಾವ ಕಾಲಕ್ಕೋ. ನೀವಿಬ್ರು ಹೊಟ್ಟೆ ತುಂಬಾ ತಿಂಡಿ ತಿನ್ನಿ, ನನಗೆ ಶ್ಯಾಮಂಗೆ ಕಾಫಿ ಕೊಡಿಸಿ. ನಾವು ಮನೆಗೆ ಹೋಗಿ 1 ಗಳಿಗೆ ಸುಧಾರಿಸ್ಕೊಂಡು ಊಟ ಮಾಡ್ತೀವಿ. ಕೋದಂಡು, ಹೋಟ್ಲು ಬ್ರಾಹ್ಮಣರದ್ದೇ ಅಲ್ವೇನೋ ಎಂದು ಕೇಳಿದೆ. ಅವನು ತನ್ನ ದಪ್ಪ ಕನ್ನಡಕದಿಂದ ಬೋರ್ಡ್ ನೋಡಿದ. ಅಯ್ಯ ನಡೀರಿ ಚಿಕ್ಕಮ್ಮ, ನಾವೀಗ ಪ್ರಾಣ ಬಿಡ್ತಾ ಇರೋವಾಗ ಅವನ್ ಜನವಾರ ಎಲ್ಲಿ ಹುಡ್ಕಕ್ ಹೋಗೋಣ? ಬೋರ್ಡ್ ಬ್ರಾಹ್ಮಣ ಅಂತಿದ್ಯೋ ಇಲ್ವೋ ಅಷ್ಟು ಸಾಕು. ಮಾಡೋನ್ ಮಾರ್ಗ ಆದ್ರೆ ನಮಗೇನ್ ಗೊತ್ತಾಗುತ್ತೇ? ಋಷಿ ಮೂಲದ ಹಾಗೆ ಬ್ರಾಹ್ಮಣರ ಹೋಟೆಲ್ ಮೂಲ ಹುಡುಕಬಾರದು ಅನ್ನುತ್ತಾ ಹೋಟೆಲಿನೊಳಗೆ ನುಗ್ಗಿಯೇ ಬಿಟ್ಟ. ನಾನು ಬರೀ ಕಾಫಿ ಕುಡಿದೆ. ಅವರಿಬ್ಬರ ಜೊತೆಗೆ ಶ್ಯಾಮನು ಭದ್ರವಾಗಿ ತಿಂಡಿ ಹೊಡೆದ. ಅವನಿಗೀಗ ಮನೆಯ ಚಿಂತೆ ಇರಲಿಲ್ಲ. ನನಗೆ ಹೇಳಿದ, ಅಮ್ಮ, ನೀನ್ ಬೇಕಾದ್ರೆ ಮನೆಗೆ ಹೋಗು, ನಾನು ಅಣ್ಣನ ಜೊತೆನೆ ಬರ್ತೀನಿ. ಕೋದಂಡು ಅವನ ಬೆನ್ನು ತಟ್ಟಿ ನಕ್ಕ. ನಾವು ಹೊರಗೆ ಬರುವುದರೊಳಗೆ ಒಂದು ಆಟೋ ಬಂದಿತು. ನಮ್ಮನ್ನು ಕೂರಿಸಿ ಗುರುತು ಹೇಳಿ ಕಳಿಸಿದರು ಅವರಿಬ್ಬರು. ನಾವೇನೋ ಸುಖವಾಗಿ ಮನೆಗೆ ಬಂದು ಉಂಡು ರುಕ್ಕಮ್ಮನಿಗೆ ಪುರಾಣ ಒಪ್ಪಿಸುವುದರಲ್ಲಿಯೇ 4 ಗಂಟೆಯಾಯಿತು. 5 ಗಂಟೆಯ ವೇಳೆಗೆ ಅನ್ನವಿಲ್ಲದೆ ಜೋಲು ಮುಖ ಹಾಕಿಕೊಂಡಿದ್ದರೂ ಕೋದಂಡು ಶೂರನಂತೆ ಕೈ ಬೀಸಿಕೊಂಡು ಬಂದು ಅಂಗಳದಿಂದಲೇ ಕೂಗಿದ, ಚಿಕ್ಕಮ್ಮ, ಇಷ್ಟೊತ್ತು ಅಲ್ದಿದ್ದಕ್ಕೂ ಸಾರ್ಥಕ ಆಯ್ತು. ಉಸ್ಸಪ್ಪ ಎಂದು ಚಾಪೆಯ ಮೇಲೆ ಕುಳಿತ. ಆಗ ಅವರಿಬ್ಬರ ಊಟದ ಶಾಸ್ತ್ರವಾಯಿತು. ಊಟ ಮಾಡುತ್ತಾ ಎಲ್ಲ ವಿಷಯ ಹೇಳಿ ಮುಗಿಸಿದರು. ಅಂತೂ ಮನೆ ನಿಶ್ಚಿತವಾಗಿತ್ತು. ಆ ಮನೆಗೆ ಯಾವತ್ತೇ ಹೋಗಿದ್ದರೂ ಅಡ್ಡಿ ಇರಲಿಲ್ಲ. ಆದರೆ ಈ ಮನೆ ಇವತ್ತೇ ಬಿಡಬೇಕು. ಈ ದಿನವೇ ರಾತ್ರಿಯೊಳಗೆ ಸಾಮಾನೆಲ್ಲ ಅಲ್ಲಿಗೆ ಸಾಗಿಸಿ ಈ ಮನೆ ಖಾಲಿ ಮಾಡುವುದೆಂದುಕೊಂಡು ಭಾನುವಾರ ಆ ಮನೆಗೆ ಹೋಗಿ ಅಡುಗೆ ಮಾಡುವುದೆಂದು ನಿಶ್ಚಯವಾಯಿತು. 1 ಗಳಿಗೆಯೂ ಸುಧಾರಿಸಿಕೊಳ್ಳದೆ 3 ಜನ ಗಂಡಸರು ಹೊರಟರು. ನನಗೆ ಕಸಿವಿಸಿಯಾಯಿತು. ನಾನು ಶಿವಮೊಗ್ಗಿಗೆ ಹೋಗಿದ್ದೇನೆಂದು ಇವರು ಹೇಳಿದ್ದಾರೆ. ಈಗ ನಾನು ಹೋಗುವಂತಿಲ್ಲ. ಇನ್ನು ಶ್ಯಾಮನನ್ನು ಕಟ್ಟಿಕೊಂಡು ಹೋದರಂತೂ ಮಾನವೇ ಹೋಗುತ್ತದೆ. ಅವನು ಕುಟ್ಟಮ್ಮನೊಡನೆ ಎಲ್ಲ ವಿಷಯವನ್ನು ಹೇಳಿಯೇ ಬಿಡುತ್ತಾನೆ. ಆದರೆ ಏನು ಮಾಡುವುದು? ಬರೀ ಗಂಡಸರಿಗೆ ಒದ್ದಾಟವಾಯಿತು. ಅವರೆಲ್ಲ ಮನೆ ಖಾಲಿ ಮಾಡಿ ಆ ಮನೆಗೆ ಸಾಮಾನು ಸಾಗಿಸಿ ಮನೆಗೆ ಬಂದಾಗ ರಾತ್ರಿ 9 ಗಂಟೆ. ಕೋದಂಡು ಭಾನುವಾರ ಬರುತ್ತೇನೆಂದು ಹೇಳಿ ಆಗಿಂದಾಗ್ಗೆ ಮನೆಗೆ ಹೋದನಂತೆ. ಭಾನುವಾರ ದೂರವಿರಲಿಲ್ಲ. ಇನ್ನು 2 ದಿನ. ಶನಿವಾರ ರಾತ್ರಿ ಊಟ ಮಾಡಿಕೊಂಡು ನಾವು 3 ರುಕ್ಕಮ್ಮನ ಮನೆಯಿಂದ ಹೊರಟಾಗ ಅಂಬಚ್ಚಿ ಕೇಳಿದಳು, ಭಾನುವಾರ ನಾವೆಲ್ಲ ನಿಮ್ಮನೆಗೆ ಊಟಕ್ಕೆ ಬರ್ಬೇಕಾ ಅತ್ತೆ ಎಂದು. ಎಲ್ಲರಿಗೂ ನಗು ಬಂತು. ಆದರೆ ಅವಳ ಹಿಂದೆ ನಿಂತ ರುಕ್ಕಮ್ಮ ಅವಳಿಗೆ ಒಂದು ಗುದ್ದಿ, ಥು, ಈ ರಂಡೆಗೆ ಯಾವಾಗ ನೋಡಿದ್ರು ಊಟ ತಿಂಡಿದೆ ಯೋಚನೆ. ಏನೋ ಬೇರೆ ಮನೆಗೆ ಹೋದಾಗ್ಲೆಲ್ಲ ನೀನು ಊಟ ಕರಿಬೇಕೇನೆ ಎಂದು ಗದರಿದಳು. ನನಗೆ ಹಿಂಸೆಯಾಯಿತು. ಅಂಬಚ್ಚಿ ಬಲುಚೂಟಿ ಹುಡುಗಿ. ಶ್ಯಾಮ ಅವಳನ್ನು ಆಹ್ವಾನಿಸಿದ್ದ. ನಮ್ಮನೇಲಿ ನಿಂತ್ಕೊಂಡ್ರೆ ಬೆಂಗಳೂರೆಲ್ಲ ಕಾಣಿಸುತ್ತೆ ಅಂತ ವರ್ಣಿಸಿದ್ದ. ಬಾಲ್ಯ ಸಹಜ ಆಸೆಗೆ ಅವರಮ್ಮನಿಂದ ಗುದ್ದು ಬಿದ್ದಿತ್ತು ಅವಳಿಗೆ. ಮುಂದಿನ ಭಾನುವಾರ ಎಲ್ಲರೂ ಅಲ್ಲಿಗೆ ಊಟಕ್ಕೆ ಬರಬೇಕೆಂದು ತಿಳಿಸಿ ನಾವು ಹೊರಟೆವು. ಆಗಲೂ ಕಾಮಾಕ್ಷಮ್ಮ ಹಲ್ಲು ಕಿರಿದು ಬೀಳ್ಕೊಟ್ಟರು. ಮನೆ ತುಂಬಾ ಸಾಮಾನನ್ನು ಅಡ್ಡ ದಿಡ್ಡಿ ಎಸೆದಿದ್ದರು ಗಂಡಸರು. ರಾತ್ರಿಯ ಮಟ್ಟಿಗೆ ಅಲ್ಲಿಯೇ ಜಾಗ ಮಾಡಿಕೊಂಡು ಮಲಗಿಯಾಯಿತು. ಬೆಳಗ್ಗೆ ಪಕ್ಕದ ಮನೆಗೆ ಬಂದ ಹಾಲಿನವರೊಡನೆ ಅಷ್ಟು ಹಾಲು ಕೊಂಡು ಮೊದಲು ಕಾಫಿ ಕುಡಿದು ಸಾಮಾನು ಸರಿಪಡಿಸಲು ಕುಳಿತೆ. 8 ಗಂಟೆಗೆಲ್ಲ ಕೋದಂಡು ಹಾಜರ್. ಅರ್ಧ ಗಂಟೆಯಲ್ಲಿ ಸಾಮಾನುಗಳನ್ನೆಲ್ಲ ಜೋಡಿಸಿಕೊಟ್ಟ ಕೋದಂಡು. ನನಗೆ ಅಡುಗೆಗೆ ಸುಲಭವಾಯಿತು. ಮಾರನೆಯ ದಿನದವರೆಗೂ ನನಗೆ ಪಕ್ಕದ ಮನೆಯಾಕೆಯನ್ನು ಮಾತಾಡಿಸಲು ಸಾಧ್ಯವಾಗಲಿಲ್ಲ. ನಾವು ಬಂದ ದಿನ ಗಂಡನ ಜೊತೆ ಸಿನಿಮಾಕ್ಕೆ ಹೋಗಿದ್ದಳೋ ಏನೋ. ಬಂದೊಡನೆ ಮುಂದಿನ ಬಾಗಿಲು ಹಾಕಿಕೊಂಡಳು. ಏನಾದರೂ ತೀರಾ ಈ ಹುಡುಗಿ
ಅಂದುಕೊಂಡೆ. ಸೋಮವಾರ ಮಧ್ಯಾಹ್ನ ನನಗೆ ಸ್ವಲ್ಪ ಬಿಡುವಾಯಿತು. ಈಗಲಾದರೂ ಈ ಚತುರಿಯ ಮುಖ ನೋಡೋಣವೆಂದು ಹೊರಬಂದೆ. ಬಾಗಿಲಿಗೆ ಬೀಗ. ಮತ್ತೆ ಗಂಡ ಮನೆಗೆ ಬರುವುದಕ್ಕೆ ಅರ್ಧ ಗಂಟೆ ಮೊದಲೇ ಮನೆಗೆ ಬಂದು ರೇಡಿಯೋ ತಿರುಗಿಸಿಕೊಂಡು ಏನೇನೋ ಕೆಲಸ ಮಾಡುವಳು. ರೇಡಿಯೋ ನಿಂತರೆ ಅವಳದೇ ಗುನುಗುನು. ಗಂಡ ಮನೆಗೆ ಬಂದ 1/4 ಗಂಟೆಯಲ್ಲಿ ಮತ್ತೆ ವಾಕಿಂಗ್, ಕತ್ತಲಾದ ಮೇಲೆಯೇ ಮನೆಗೆ ಬರುವುದು. ಸ್ವಲ್ಪ ಮಾತು, ಸ್ವಲ್ಪ ನಗು, ನಮಗಿಂತ ಮುಂಚೆಯೇ ಮಲಗಿಬಿಡುವರು. ಮಾರನೇ ದಿನಕ್ಕೆ ನನಗೆ ಬೇಸರವಾಯಿತು. ಶ್ಯಾಮ ಮೆಟ್ಟಿಲಿಳಿದು ಕೆಳಗೆ ಹೋಗಿ ಕೆಳಗಿನ ಮನೆಯ ಹುಡುಗರನ್ನು ಗೆಳೆಯರನ್ನಾಗಿ ಮಾಡಿಕೊಂಡ. ಅವನನ್ನು ಇನ್ನೂ ಸ್ಕೂಲಿಗೆ ಸೇರಿಸಿರಲಿಲ್ಲ. ಅವನಿಗೆ ಒಬ್ಬನೇ ಇರಲು ಬೇಸರ. ಯಾವ ಮಾಯದಲ್ಲೋ ಕೆಳಗೆ ಹೋಗಿರುತ್ತಿದ್ದ. ನನಗೆ ಮಾತಾಡಲು ಒಬ್ಬರು ಹೆಂಗಸರಿಲ್ಲದ ಮುಜುಗರವಾಯಿತು. ಆ ದಿನ ಪಕ್ಕದ ಮನೆಯಾತ ಹೊರಟ ಸ್ವಲ್ಪ ಹೊತ್ತಿಗೆ ನಮ್ಮವರು ಹೊರಟಿದ್ದರಿಂದ ನಾನು ಹೊರಗಿನ ಬಾಲ್ಕನಿಯಲ್ಲೇ ಬಂದು ನಿಂತೆ. ಆ ಪಕ್ಕದ ವಯ್ಯಾರಿ ನಾನು ಬಂದು 3 ದಿನವಾದರೂ ಬಂದು ನನ್ನನ್ನು ಮಾತನಾಡಿಸಲಿಲ್ಲ. ಇದು ನನಗೇನೋ ಅವಮಾನ ಮಾಡಿದಂತಾಗಿತ್ತು. ನಾನಾಗಿಯೇ ಯಾಕೆ ಮಾತನಾಡಿಸಲಿ ಎಂದುಕೊಂಡು ಬಿಮ್ಮನೆ ಬಿಗಿದುಕೊಂಡಿದ್ದೆ. ಹುಡುಗಿ ಬಾಗಿಲು ತೆಗೆದುಕೊಂಡು ಹೊರಗೆ ಬಂದು ಎದುರಿನ ದಾರಿಯನ್ನು ನೋಡಿ ನನ್ನ ಕಡೆ ತಿರುಗಿ ಚೆನ್ನಾಗಿ ನಕ್ಕು ಕೇಳಿದಳು, ನಿಮ್ 3 ದಿನದಿಂದ ತುಂಬಾ ಕೆಲಸ ಅಲ್ವಾ? ಅವಳ ನಗು ಕಂಡೊಡನೆಯೇ ನನ್ನ ಅಸಮಾಧಾನವೆಲ್ಲ ಕರಗಿ ಹೋಯಿತು. ನಾನು ನಗುತ್ತಾ ಮಾತನಾಡಿದೆ, ಹೌದ್ರಿ, ನಿನ್ನೆ ಮೊನ್ನೆ ಎಲ್ಲ ಸಾಮಾನ್ ಜೋಡಿಸಿದ್ದೇ ಆಯ್ತು. ಇವತ್ತೇ ಈಚೆಗೆ ಬಂದಿರೋದು. ನಿಮ್ಮನೇಲೇನು, ನೀವಿಬ್ರೇನಾ? ಲೀಲಾವತಿ ಮತ್ತೆ ನಕ್ಕಳು. 2 ಕೆನ್ನೆಯ ಮೇಲೆ ಗುಳಿ, 2 ಜಡೆ, ಹಣೆಗೆ ಕಡ್ಡಿ ತಿಲಕ, ಮೂಗುಬೊಟ್ಟಿಲ್ಲ. ಸ್ವಲ್ಪ ಉಬ್ಬಾದರೂ ಒಂದು ತರಹ ಮುದ್ದಾದ ಹಲ್ಲು. ತುಟಿಗೆ ಯಾವುದೋ ರೋಸ್ ರಂಗು ಹಚ್ಚಿಕೊಂಡಿದ್ದಳೆಂದು ತೋರುತ್ತೆ. ಮಾಸಲು ಹಸುರಿನ ಡೆಕರಾನ್ ಸೀರೆಯ ಮೇಲೆ ಒಂದು ಅಗಲದ ಲಾಕೆಟ್ ಅಲ್ಲಾಡಿತು. ನಗುತ್ತಲೇ ಅಂದಳು, ಹೂರಿ, ಇಬ್ರೇ ಇರೋದು. ಇನ್ನೂ ನಾನು ಇಲ್ಲಿಗೆ ಬಂದು 1 ವರ್ಷ ಆಗಿದೆ ಅಷ್ಟೇ. ಮುಂದೆ ಏನು ಹೇಳುತ್ತಿದ್ದಳು ಅಷ್ಟರಲ್ಲಿ ಶಿಸ್ತಿನ ತರುಣನೊಬ್ಬ ತನ್ನ ಚೂಪಾದ ಬೂಟನ್ನು ಟೊಕ್ ಪಟ್ಟದ್ದು ಸದ್ದು ಮಾಡುತ್ತಾ ಮೆಟ್ಟಿಲೇರಿ ಬಂದ. ಮತ್ತೆ ನನಗೆ ಅಲ್ಲಿ ನಿಲ್ಲುವುದಾಗಲಿಲ್ಲ. ಮೆಲ್ಲನೆ ಇತ್ತ ತಿರುಗಿದೆ. ಹುಡುಗಿ ಅವನನ್ನು ಕಂಡು ಇಂಗ್ಲಿಷ್ನಲ್ಲಿ ಏನೋ ಮೆಲ್ಲಗೆ ಹೇಳಿದಳು. ಅವನು ಹಾಗೆ ಮೆಲ್ಲಗೆ ನಗುತ್ತಾ ಅವಳಿಗಿಂತ ಮೊದಲೇ ಒಳನುಗ್ಗಿದ. ಅವಳು ನನ್ನನ್ನು ಮರೆತಂತೆ ಸಣ್ಣಗೆ ನೆಗೆಯುತ್ತಾ ಒಳಗೆ ಹೋಗಿ ನನಗೆ ಕೇಳಿಸುವಂತೆ ಜೋರಾಗಿ ಬಾಗಿಲು ಬೋಲ್ಟ್ ಹಾಕಿಕೊಂಡಳು. ನಾನು ಬೆಪ್ಪಿಯಂತೆ ಬಾಗಿಲ ಕಡೆ ನೋಡಿದೆ. ಒಳಗಿನಿಂದ ಅಟ್ಟಹಾಸದ ನಗು ಕೇಳಿಬಂತು. ಜೊತೆಗೆ ಆ ತರುಣನ ಸುಮ್ಮಾನದ ಸೀಟಿಯು ಕೇಳಿಬಂತು. ನಾನು ನಿಧಾನವಾಗಿ ಒಳಬಂದು ಯೋಚಿಸಿ ಜ್ಞಾಪಿಸಿಕೊಂಡೆ. ಹೌದು, ಮೊನ್ನೆ ನಿನ್ನೆ ಈತನದ್ದೇ ನಗು ನಾನು ಕೇಳಿದ್ದು. ಈ ಬೂಟಿನ ಸದ್ದು 1-2 ಬಾರಿ ಕೇಳಿದ ಹಾಗೆ ನೆನಪು. ನನಗೆ ಏನೋ ಒಂದು ವಿಧವಾಯಿತು. ನನ್ನ ಮೆದುಳಿನೊಳಗೆ ಕೈ ಹಾಕಿ ಯಾರೋ ಕೆರಪರ ಕೆರೆದಂತಾಯಿತು. ನನ್ನ ಪಾಡಿಗೆ ನಾನು ಥೂ ಎಂದುಕೊಂಡೆ. ಆದರೆ ಕೇಳುವವರ್ಯಾರು? ಅಲ್ಲಿ ತುಂಗಮ್ಮನ ಮನೆಯಲ್ಲಿ ಆ ರೀತಿಯಾಯ್ತು. ಆ ಸಂಗಯ್ಯನ ಮನೆ ಅಧ್ವಾನ. ಆದರೆ ಮಾತಾಡಲು ಒಬ್ಬಿಬ್ಬರು ಹೆಂಗಸರಾದರೂ ಇದ್ದರು. ಇಲ್ಲಿ ಮಾತನಾಡಬೇಕೆಂದರೆ ಬೀಗ ಹಾಕಿಕೊಂಡು ಕೆಳಗಿನ ಮನೆಗೆ ಹೋಗಬೇಕು. ಅವರ ಮನೆ ತುಂಬಾ ಜನ. ಗಂಡಸರು ಮನೆಯಲ್ಲೇ ಇರುತ್ತಾರೆ. ನಾನು ಅಲ್ಲಿ ಕುಳಿತುಕೊಳ್ಳುವುದು ಸಾಧ್ಯವಿಲ್ಲ. ಶ್ಯಾಮನೋ ಕೆಳಗೆ ಇರುತ್ತಿದ್ದ. ಹುಟ್ಟಿದಾರಭ್ಯ ಒಂಟಿಯಾಗಿರದ ನನಗೆ ಬಲು ಬೇಸರವಾಯಿತು. ಹಿಂಬದಿಯ ತಾರಸಿಗೆ ಹೋಗಿ ಸುತ್ತಲೂ ನೋಡಿದೆ. ಇನ್ನು ಮೇಲೆ ಪ್ರತಿದಿನವೂ ನೋಡುವ ದೃಶ್ಯ ಅದು. ಅದೇ ಮಲ್ಲೇಶ್ವರದ ತೆಂಗಿನ ಮರಗಳು, ಸಂಪಿಗೆ ಮರಗಳು, ಸಿಟಿ ಬಸ್ಸು, ಮಣ್ಣು, ಮಸಿ. ಇಲ್ಲಿಗೆ ಬಂದು 4 ದಿನ ಆದರೂ ಸಂಗಯ್ಯನ ಮನೆಗೆ ಹೋಗಿ ಬರಲು ನಮ್ಮವರಿಗೆ ಪುರುಸೊತ್ತಿಲ್ಲ. ಆ 40 ರೂಪಾಯಿಗೆ ಇನ್ನು ಎಳ್ಳು ನೀರು ಬಿಟ್ಟ ಹಾಗೆ ಎಂದಿದ್ದರು ನಮ್ಮವರು. ಕೋದಂಡು, ನಾನ್ ವಸೂಲ್ ಮಾಡ್ತೀನಿ ಮಾವ ಅಂದಿದ್ದ. ಅದನ್ನ ವಸೂಲ್ ಮಾಡುವುದಕ್ಕೆ ಮತ್ತೆ 40 ಸರ್ತಿ ಅವರ ಮನೆ ಬಾಗಿಲಿಗೆ ಸುತ್ತಿ 40 ರೂಪಾಯಿ ಖರ್ಚು ಮಾಡಬೇಕಾಗಿತ್ತು. ಆ ತಂಟೆಯೇ ಬೇಡ ಎಂದು ನಮ್ಮವರು ಸುಮ್ಮನಾಗಿದ್ದರು. ಅಲ್ಲದೆ ಇಷ್ಟು ಶ್ರಮಪಟ್ಟು ಮನೆ ಹುಡುಕಿಕೊಟ್ಟ ಕೋದಂಡುಗೆ ಮತ್ತೊಂದು ಕೆಲಸ ಹೇಳುವುದೇ? ಎಲ್ಲರೂ ಆ ಯೋಚನೆ ಕೈಬಿಟ್ಟೆವು. ನಾನು ಮತ್ತೆ ಮುಂದಿನ ಹಾಲ್ಗೆ ಬಂದಾಗ ಅವರಿಬ್ಬರೂ ಒಂದಾಗಿ ಒಂದು ಹಿಂದಿ ಚಿತ್ರಗೀತೆಯನ್ನು ಮರ್ಮರವಾಗಿ ಹಾಡುತ್ತಿದ್ದರು. ನನಗಿಲ್ಲಿ ರೇಡಿಯೋ ಸಹ ಇರಲಿಲ್ಲ. ಊರಿನಲ್ಲಿ ಇದೆ, ಮತ್ತೆ ಇಲ್ಲಿ ಯಾಕೆ ಕೊಳ್ಳಬೇಕು? ಅದು ಅಲ್ಲದೆ ಈಗ ರೇಡಿಯೋ ಅಂದರೆ ತಲೆನೋವು. ಹೋದಲ್ಲಿ ಬಂದಲ್ಲಿ ಕೂತಲ್ಲಿ ನಿಂತಲ್ಲಿ ರೇಡಿಯೋ ಆಗಿ ಈಗ ನಾಯಿ ಸಾಕುವುದು, ರೇಡಿಯೋ ಇಟ್ಟುಕೊಳ್ಳುವುದು ಎರಡೂ ಫ್ಯಾಷನ್ ಆಗಿ ಬಿಟ್ಟಿದೆ. ನಾನು ಸ್ವಸ್ಥವಾಗಿ ತಲೆಯಡಿಗೆ ದಿಂಬಿಟ್ಟು ಮಲಗಿದೆ. ಆದರೆ ಸುಮ್ಮನೆ ಹೊರಳುವುದಕ್ಕೆ ಮಲಗಿದ್ದು ಅಷ್ಟೇ. ತಲೆಯಲ್ಲಿ ಮತ್ತೆ ಲೀಲಾವತಿಯ ವಿಚಾರವೇ ಸುಳಿದಾಡಿತು. ಆತ ಯಾರಿರಬಹುದು? ತೀರಾ ಶೋಕಿ ಹುಡುಗ. ಆಕೆಯ ಅಣ್ಣನೋ ತಮ್ಮನೋ ಇರಬಹುದಾ? ಇಲ್ಲದಿದ್ರೆ ಇಷ್ಟು ಸಲಿಗೆ. ಆದರೆ ಅದೇನು
ದಿನ ಆ ಗಂಡನೆಂಬ ಪ್ರಾಣಿ ಬಸ್ಸು ಹತ್ತಿದ ನಂತರವೇ ಇವನು ನುಸಿಯುತ್ತಾನಲ್ಲ. ಕೇರಂ ಕಾಯಿನ್ಗಳ ಟಪ್ ಟಪ್ ಸದ್ದು ಕೇಳಿಸಿತು. ಮಧ್ಯೆ ಮಧ್ಯೆ ಆ ಪೋಲಿಯ ಕೇಕೆ, ಹುಡುಗಿಯ ಕಿಲಿಕಿಲಿ. ಮಧ್ಯಾಹ್ನ ಮತ್ತೆ ಬಾಗಿಲಿಗೆ ಬೀಗ ಮೆಟ್ಟಿಕೊಂಡು ಇಬ್ಬರು ಎಲ್ಲೋ ಹೋಗಿದ್ದರು. ಗಂಡ ಬರುವುದಕ್ಕೆ 1 ಗಂಟೆ ಮುಂಚೆ ಮೆಟ್ಟಿಲೇರಿ ಬಂದಳು. ಕೈಯಲ್ಲೊಂದು ಪ್ಲಾಸ್ಟಿಕ್ ಬುಟ್ಟಿಯಿತ್ತು. ಪಾಪ, ಅಂಗಡಿಗೆ ಹೋಗಿದ್ದಳೇನೋ ಅಂದುಕೊಂಡೆ. ಈಗ ನಾನು ಮಾತಾಡಿಸಲಿಲ್ಲ. ನೋಡೋಣ ಎಂದು ಸುಮ್ಮನಿದ್ದೆ. ಅವಳೇ ಹಲ್ಲು ಕಿರಿದು, ಏನು ಯಾವಾಗ್ಲೂ ನಿಮ್ ಹುಡುಗ ಕೆಳಗೆ ಇರ್ತಾನೆ ಅಂದುಕೊಂಡು ನಾನು ಉತ್ತರ ಕೊಡುವುದರಲ್ಲೇ ಬೀಗ ತೆಗೆದು ಮತ್ತೆ ಬೋಲ್ಟ್ ಭದ್ರ ಮಾಡಿಕೊಂಡೇ ಒಳಗೆ ಹೋದಳು. ಮತ್ತೆ ನಾನು ಅವಳ ಮುಖ ಕಂಡಿದ್ದು 3 ದಿನಗಳ ನಂತರ. ತನ್ನ ಮನೆಗೆ ನನ್ನನ್ನು ಕರೆಯಲಿಲ್ಲ, ನನ್ನ ಮನೆಗೆ ಅವಳು ಬರಲಿಲ್ಲ. ಹಾಗೆ ಹೋಗಿ ಬರುವುದು ಗೊಡ್ಡು ಸಂಪ್ರದಾಯ ಎಂಬಂತೆ ವರ್ತಿಸುತ್ತಿದ್ದಳು ಲೀಲಾವತಿ. ಪ್ರತಿದಿನ ಇದು ಒಂದೇ ಕ್ರಮವಿತ್ತು. ಗಂಡ ಹೊರಡುವವರೆಗೆ ಆ ಹುಡುಗ ಎಲ್ಲಿರುತ್ತಿದ್ದನೋ ಆತ ಬಸ್ಸು ಹತ್ತಿದ 5 ನಿಮಿಷಕ್ಕೆ ಹಾಜರ್. ಆಕೆ ಕೆಳಬಾಗಿಲಲ್ಲೇ ನಿಂತಿದ್ದಾಳೆ. ಬೂಟಿನ ಸದ್ದು ಕೇಳಿ ನನಗೆ ಗೊತ್ತಾದರೂ ಹೊರಗಡೆ ಇದ್ದ ಶ್ಯಾಮನನ್ನು ಕೇಳಿದೆ, ಯಾರೋ ಬಂದಿದ್ದು ಶ್ಯಾಮ? ಅವನು ಮೆಟ್ಟಿಲಿಳಿಯುತ್ತಾ ಗಟ್ಟಿಯಾಗಿ ಕೂಗಿ ಹೇಳಿದ, ಪಕ್ಕದ ಮನೆಯವರಿದ್ದಾರಲ್ಲಮ್ಮ, ಅವ್ರ ಗಂಡ. ಥೂ, ಮುಂಡೆ ಗಂಡ ಎಂದುಕೊಂಡು ನಾನು ಬಾಗಿಲಲ್ಲಿ ಹಣುಕುವುದರಲ್ಲಿ ಶ್ಯಾಮ ಕೆಳಗೆ ಇಳಿದು ಹೋಗಿದ್ದ. ಬಂದಾತ ಆ ಮನೆಯ ಬಾಗಿಲಲ್ಲಿ ನಿಂತು ನನ್ನ ಕಡೆ ತಿರುಗಿ ನೋಡಿ ಮನೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡ. 1 ಗಳಿಗೆ ನನಗೆ ಶ್ಯಾಮನ ಮೇಲೆ ಸಿಟ್ಟು ಬಂತು. ಆತ ಯಾರೋ ಏನೋ ಎಂತೋ, ಆತನಿಗೆ ಕೇಳೋ ಹಾಗೆ ಕಿರ್ಚಿಕೊಂಡನಲ್ಲ ಎಂದು. ಆದರೆ ಗೊತ್ತಿದ್ದು ಕೇಳಿದವಳು ನಾನೇ ತಾನೆ. ಅವನಿಗೇನು ಗೊತ್ತು? ಮನೆಗೊಂದು ಗಂಡಸು ಇದ್ದೇ ಇರುತ್ತಾರೆಂದು ಮಕ್ಕಳ ಭಾವನೆ. ಇವನು ಸದಾ ಇಲ್ಲೇ ಇರುತ್ತಾನೆ, ಆದ್ದರಿಂದ ಗಂಡನೇ ಎಂದು ತಿಳಿದಿರಬಹುದು. ಮುಖ್ಯವಾಗಿ ಗಂಡ ಎಂದರೆ ಏನೆಂಬುದೇ ಅವನಿಗೆ ತಿಳಿದಿರಬೇಕಲ್ಲ. ನಾನು ಹೀಗೆ ಯೋಚಿಸುತ್ತಿರುವಾಗಲೇ ಪಕ್ಕದ ಮನೆಯಿಂದ ಅವರಿಬ್ಬರ ಜೋಡುದನಿ ಕೇಳಿ ಬಂದಿತ್ತು. ಐ ಮಾಲಿಕ್ ತೇರೆ ಬಂದೆ ಹಮ್. ಏನೇ ಆದರೂ ಅವರಿಬ್ಬರದು ಮಧುರ ಶಾರೀರ. ನಾನು 1 ಗಳಿಗೆ ಕಿಟಕಿಯ ಹಿಂದೆ ನಿಂತು ಕೇಳಿದೆ. ಮತ್ತೊಂದು ಗಳಿಗೆ ಅವರು ಕಿಲಿಕಿಲಿ ನಗುತ್ತಿದ್ದರು. ಮಗದೊಂದು ಗಳಿಗೆಗೆ ಅವರ ಮನೆಯ ಬಾಗಿಲು ಧಡಧಡ ಬಡಿದಂತಾಯಿತು. ನಾನು ಕಿಟಕಿಯಿಂದ ನೋಡಿದೆ. ಶ್ಯಾಮ ಕೈಯಲ್ಲೊಂದು ಕವರ್ ಹಿಡಿದು, ರೀ, ನಿಮ್ಗೊಂದು ಕಾಗದ ಬಂದಿದೆ ರೀ ಎನ್ನುತ್ತಿದ್ದ. ನಾನು ಅವನನ್ನು ಕರೆಯುವುದರೊಳಗೆ ಲೀಲಾವತಿ ಬಾಗಿಲು ತೆಗೆದು ಇವನನ್ನು ಕಂಡು ನಗುತ್ತಾ ಕಾಗದ ತೆಗೆದುಕೊಂಡು ದೊಡ್ಡವರಿಗೆ ಹೇಳುವಂತೆ, ಥ್ಯಾಂಕ್ಸ್ ಮರಿ, ಬಾ ಇಲ್ಲಿ ಎಂದು ಅವನ ಕೈ ಹಿಡಿದು ಒಳಗೆ ಕರೆದು ಒಂದು ಸೇಬಿನ ಹಣ್ಣು ಕೊಟ್ಟು ಕಳಿಸಿದಳು. ಶ್ಯಾಮ ಕುಣಿಯುತ್ತಾ ಓಡಿ ಬಂದ. ಮತ್ತೆ ಬಾಗಿಲು ಬಿಗಿಯಿತು. ಅಮ್ಮ, ಪಕ್ಕದ ಮನೆಯವರು ನಂಗೆ ಎಷ್ಟು ದೊಡ್ಡ ಹಣ್ಣು ಕೊಟ್ರು ನೋಡಮ್ಮ. ಅವನಿಗೆ ಬಲು ಖುಷಿಯಾಗಿತ್ತು. ನಾನು ಕೇಳಿದೆ, ಏನ್ ಮಾಡ್ತಾ ಇದ್ರು ಅವರು? ಅವನು ಸೇಬನ್ನು ಉಗುರಿನಲ್ಲಿ ಚಿವುಟಲು ಪ್ರಯತ್ನಿಸುತ್ತಾ, ಇಸ್ಪೀಟ್ ಆಡ್ತಾ ಇದ್ದಾರಮ್ಮ ಅಂದ. ಇಸ್ಪೀಟು, ಕೇರಂ, ಸಂಗೀತ. ನನ್ನಷ್ಟಕ್ಕೆ ನಾನೇ ಸರಿ ಹೋಯ್ತು ಎಂದುಕೊಂಡೆ. ಚಾಕು ಕೊಡಮ್ಮ ಎಂದು ಶ್ಯಾಮ ರಗಳೆ ತೆಗೆದ. ನಾನೇ ಸೇಬು ಹೆಚ್ಚಿಕೊಟ್ಟೆ. ಕಡಿಮೆ ಎಂದರೆ 8 ಸೇಬು. ಹಣ್ಣು ತಿಂದವನೇ ಶ್ಯಾಮ ಮತ್ತೆ ಓಡಿದ. ಸುಮಾರು 1 ಗಂಟೆಯ ಸಮಯ. ನಮ್ಮ ಮನೆ ಬಾಗಿಲು ಬಡಿದ ಸದ್ದು. ದೋಸೆ ಹಿಟ್ಟು ತಿರುಗುತ್ತಿದ್ದವಳು ಹಾಗೆ ಬಂದು ಬಾಗಿಲು ತೆಗೆದೆ. ಎದುರಿಗೆ ನಗುವ ಲೀಲಾವತಿ. ನನಗೆ 1 ಗಳಿಗೆ ಮೈ ಜುಮ್ಮಂದಿತು. ಏನೆಂದು ಕೇಳದೆ ಅವಳ ಮುಖವನ್ನೇ ನೋಡುತ್ತಾ ನಿಂತೆ. ಅವಳ ಅಲಂಕಾರ ನನ್ನನ್ನು ಬೆರಗುಗೊಳಿಸಿತು. ಮುಖದ ಪೌಡರ್ನ ವಾಸನೆ, ಸೀರೆಗೆ ಲೇಪಿಸಿಕೊಂಡ ಪ್ಯಾರಿ ಸುಗಂಧ ನನ್ನ ಮೂಗಿಗೆ ಬಂದು ಅಪ್ಪಳಿಸಿತು. ಅವಳೇ ಮಾತಾಡಿದಳು, ರೀ, ಸ್ವಲ್ಪ ನಮ್ ಹಾಲು ಹಾಕ್ಸಿಟ್ಬಿಡ್ತೀರಾ? ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ, ಬೇಗ ಬರ್ತೀನಿ. ಅಕಸ್ಮಾತ್ ನಮ್ಮ ಯಜಮಾನ್ರು ಬಂದ್ರೆ ಈ ಬೀಗದ ಕೈ ಕೊಟ್ಬಿಡಿ. ನೀವು ಮನೇಲೇ ಇರ್ತೀರಾ ಅಲ್ವಾ? ನಾನು ಯಾಂತ್ರಿಕವಾಗಿ ಮಾತಾಡಿದೆ. ನನಗೆ ಯಾವ ಸ್ನೇಹಿತರು ಇಲ್ಲ, ನಾನು ಎಲ್ಲೂ ಹೋಗೋದಿಲ್ಲ. ಹುಡುಗಿ ಸ್ಟೀಲಿನ ಬಟ್ಟಲೊಂದನ್ನು ನನ್ನ ಕೈಗೆ ಕೊಟ್ಟು, ಬರ್ಲಾ ಎಂದು ಹೇಳುತ್ತಾ ಹಲ್ಲು ಕಿರಿದು ಮೆಟ್ಟಿಲಿಳಿದಳು. ನಾನು ಬೆಪ್ಪಿಯಂತೆ ಅವಳ ನಡೆಯನ್ನು ನೋಡಿದೆ. 2 ಜಡೆ ಬಳುಕಿತು. ಬಾಗಿಲು ಹಾಕಿ ಕಿಟಕಿಯಿಂದ ಅವಳು ಎತ್ತ ಹೋದಳು ಎಂದು ನೋಡಿದೆ. ಓ, ಆ 2ನೇ ಬಸ್ ಸ್ಟಾಪ್ನ ಹತ್ತಿರ ಆ ಹುಡುಗ ನಿಂತಿದ್ದಾನೆ. ನನಗೆ ತಲೆಯ ಕೂದಲು ಪೀಕಿದಂತಾಯಿತು. ನಾನು ನೋಡುತ್ತಿದ್ದಂತೆ ಅವರಿಬ್ಬರು ಒಂದು ಆಟೋ ರಿಕ್ಷಾ ಏರಿದರು. ನಾನು ಒಳಗೆ ಬಂದೆ. ಸಂಜೆ ಮೊದಲು ಬಂದವನು ಗಂಡ. ಶ್ಯಾಮನ ಕೈಲಿ ಬೀಗದ ಕೈ ಕೊಟ್ಟು ಕಳಿಸಿದೆ. ಈ ಲೋಕಪಾವನೆ ಎಷ್ಟು ಹೊತ್ತಿಗೆ ಬಂದಳೆಂದು ನನಗೆ ತಿಳಿಯದು. 3ನೇ ಭಾನುವಾರ ರುಕ್ಕಮ್ಮ ಮಕ್ಕಳು ಬಂದರು. ಅವಳು ಒಳಗೆ ಕಾಲಿಡುವಾಗಲೇ ಕೇಳುತ್ತಾ ಬಂದಳು, ಚಿಕ್ಕಮ್ಮ, ಒಳ್ಳೆ ನೆರೆನೆ ಬಂತಲ್ಲ ನಿಮ್ಗೆ? ಯಾಕೆ ಎಂದೆ ನಾನು ವಿಸ್ಮಯದಿಂದ. ಅರೆ, ಅದೇನ್ ಹಂಗೆ ಹೇಳ್ತೀರಿ? ಆ ಹುಡುಗಿ ಯಾರು ನಿಮಗ್ ಗೊತ್ತಿಲ್ವೇ?
ಹುಡುಗಿನ? ಪಕ್ಕದ ಮನೆಯವಳು? ಹ್ಞೂ ನಂಗೊತ್ತಿಲ್ಲಪ್ಪ. ಅಯ್ಯೋ ಚಿಕ್ಕಮ್ಮ, ನಮ್ಮೂರ್ ಪೆಟ್ರೋಲ್ ಬಂಕ್ ಚೆನ್ನಿಗರಾಯರ್ ಮಗಳು ಲೀಲಾವತಿ ಅಂತ. ಕಾಲೇಜ್ನಲ್ಲಿ ದೊಡ್ಡ ರಗಳಿ ರಾಧಾ ಅಂತ ಆಗಿ ಬಸುರಾಗಿ ಅದನ್ನ ತೆಗ್ಸಿ ಸದ್ದು ಗದ್ಲಾಗಿರ್ದೆ ಯಾವ್ದೋ ಊರ್ನಾಗೆ ಮದ್ವೆ ಮಾಡಿ ದಾಟ್ಸಿದ್ರು. ಏನ್ ಚಿಕ್ಕಮ್ಮ ಮರ್ತ್ಬಿಟ್ರಾ? ಪಾಪ, ಈಗ ನಿಮ್ಗೆ ಸೋಬತಿ ಆಯ್ತೆ ಇದು ಎಂದು ಕೇಳಿದಳು. ನಾನು ಬೆಪ್ಪಿಯಂತೆ ರುಕ್ಕಮ್ಮನ ಮುಖ ನೋಡುತ್ತಾ ನಿಂತೆ. ಮುಗಿಯಿತು.